ಇಲ್ಲಿವರೆಗೆ ಬಂದು ನಮ್ಮೆಲ್ಲರಿಗೆ ಈ ಸಲಹೆಯನ್ನು ಕೊಟ್ಟು ನಮ್ಮ ಸದುದ್ದೇಶವನ್ನು ತಮ್ಮ ಮುಂದೆ ಇಟ್ಟದಕ್ಕಾಗಿ ನಾನಾ ಚೌಹಾಣ್ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಪರಮ ಪೂಜ್ಯರ ಆಶೀರ್ವಚನ, ನಾವು ನೀವೆಲ್ಲರೂ ಅವರ ಮಾತುಗಳಿಗೆ ಕಿವಿಯಾಗೋಣ. ಹೀಗೆ ಇದೊಂದು ಯುದ್ಧದ ಕೆಲವೊಂದಿಷ್ಟು ಶತಮಾನಗಳಿದ್ದು, ಇನ್ನು ಕೆಲವೊಂದಿಷ್ಟು ಶತಮಾನಗಳು ಬರೀ ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಗಳಾದವು. ಆ ಶತಮಾನದಲ್ಲಿ ಜಗತ್ತಿನಲ್ಲಿ ಹೊಸ ಹೊಸ ಜ್ಞಾನದ ಮುಖಗಳು ತೆರೆದುಕೊಂಡವು. ಅನೇಕ ಜನ ಕವಿಪುಂಗವರು ಜನ್ಮ ತಾಳಿದರು. ಅಷ್ಟೇ ಅಲ್ಲದೆ ಸಾಹಿತ್ಯ ಕ್ಷೇತ್ರ ಶ್ರೀಮಂತ ಆಯಿತು. ಇನ್ನು ಕೆಲವೊಂದಿಷ್ಟು ಶತಮಾನಗಳಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳಾದವು. ಜಗತ್ತು ಏನನ್ನಾದರೂ ಹೊಸದನ್ನು ಸಂಶೋಧನೆ ಮಾಡಲಿಕ್ಕೆ ಹೊರಟಿತು. ಆವಾಗ ಯಾವುದು ನಮಗೆ ಗೊತ್ತಿರಲಿಲ್ಲ ಅದು ಗೊತ್ತಾಗ್ತಾ ಹೋಯಿತು. ಗುರುತ್ವಾಕರ್ಷಣ ಶಕ್ತಿ ಅಂತ ಒಂದದ, ಅದು ಯಾವಾಗ ಸಂಶೋಧನೆಗೆ ಒಳಪಟ್ಟಿತು, ಯಾವಾಗ ಅದರ ಆವಿಷ್ಕಾರ ಆಯ್ತಲ್ಲ, ಆವಾಗ ರಾಕೆಟ್ ತಂತ್ರಜ್ಞಾನ ಹೆಚ್ಚು ಬೆಳಕಿಗೆ ಬಂತು. ಒಂದು ವಸ್ತು ಈ ಭೂಮಿಯ ಗುರುತ್ವವನ್ನು ಮೀರಿ ಹೋಗಬೇಕಾದ್ರೆ ಇಷ್ಟೇ ವೇಗದಲ್ಲಿ ಇಷ್ಟೇ ಸಮಯದಲ್ಲಿ ಹೋದ ಮಾತ್ರ ಅದು ಈ ಭೂಮಿಯ ಗುರುತ್ವವನ್ನು ಮೀರಿ ಆಕಾಶಕ್ಕೆ ಏರ್ತದೆ. ಅಂತಹ ಒಂದು ಶಕ್ತಿ ಅದು ಮೊದಲೇ ಇತ್ತು. ಅದನ್ನು ಇಲ್ಲಿನ ವಿಜ್ಞಾನಿಗಳು ಕಂಡುಹಿಡಿದರು. ಮೊದಲ ಒಂದು ಚಕ್ರ ಇತ್ತು. ಆ ಚಕ್ರದಿಂದಲೇ ಇವತ್ತು ವಿಶ್ವದಲ್ಲಿ ಎಷ್ಟೋ ಆವಿಷ್ಕಾರಗಳಾದವು. ಈಗ ಕೆಲವೊಂದಿಷ್ಟು ಶತಮಾನಗಳು ವಿಜ್ಞಾನದ ಶತಮಾನಗಳು. ಅದರಂತೆ ಆಧ್ಯಾತ್ಮಿಕ ಶತಮಾನ, ಅನುಭಾವದ ಶತಮಾನ, ಸತ್ಸಂಗ ದಾಸೋಹದ ಕಾಯಕದ ಶತಮಾನ ಯಾವುದು ಅಂದ್ರೆ ಅದು 12ನೇ ಶತಮಾನ. ಇಡೀ ಜೀವನದಲ್ಲಿ, ಇಡೀ ಜಗತ್ತಿನಲ್ಲಿ ಯಾವುದಕ್ಕೆ ಬೆಲೆ ಅದ ಅಂದ್ರೆ ಅಧ್ಯಾತ್ಮಕ್ಕಿರುವಷ್ಟು ಬೆಲೆ ಯಾವುದಕ್ಕೂ ಇಲ್ಲ. ಅಷ್ಟು ಬೆಲೆ ಅಧ್ಯಾತ್ಮಕ್ಕದ. ಅದಕ್ಕೆ ಅಧ್ಯಾತ್ಮಕ್ಕೆ ಪರಮಾರ್ಥ ಅಂತ ಕರೀತಾರೆ. ಪರಮಾರ್ಥ ಅಂದ್ರೆ ಇದಕ್ಕಿಂತಲೂ ಶ್ರೇಷ್ಠ ಸಂಪತ್ತೇ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯಗಳು, ಮುತ್ತು, ರತ್ನಗಳು, ಇನ್ನುಳಿದಂಥ ಭೂಮಿ, ಸೀಮೆ, ಅಧಿಕಾರ, ಅಂತಸ್ತು, ಇದು ಏನೇನದಲ್ಲ, ಇದು ಎಲ್ಲಕ್ಕಿಂತಲೂ ಬೆಲೆ ಬಾಳುವಂಥದ್ದು ಯಾವುದು ಅಂದ್ರೆ ಅದು ಅಧ್ಯಾತ್ಮ, ಪರಮಾರ್ಥ. ಈ ಜಗತ್ತಿನಲ್ಲಿ ಯಾವ ಶ್ರೀಮಂತನಿಗೂ ಕೂಡ ಒಬ್ಬ ಸಂತನನ್ನು ಕೊಂಡುಕೊಳ್ಳುವಷ್ಟು ರೊಕ್ಕಿಲ್ಲ ಅವನ ಹತ್ತಿರ. ಒಬ್ಬ ಮಹಾತ್ಮರನ್ನು ಯಾವ ರೊಕ್ಕದಿಂದಲೂ ಕೂಡ ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನ ಕರ್ಮಣಾನ ಪ್ರಜೆಯ ಧನೇನ ತ್ಯಾಗೇನ ಏಕೇನ ಅಮೃತತ್ವ ಮಾನುಷು. ನಾವೇನಾದರೂ ಮಹಾತ್ಮರನ್ನು, ಗುರುಗಳನ್ನು ಒಲಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಬಹಳ ಜನಾದಾರ ನನ್ನ ಹಿಂದ ಅಂತಂದ್ರೆ ಮಹಾತ್ಮರು ಒಲಿಯುವುದಿಲ್ಲ. ನಾ ಬಹಳಷ್ಟು ಕೆಲಸ ಮಾಡಾಮದೀನಿ ಅಂದರೂ ಒಲಿಯುವುದಿಲ್ಲ. ನನ್ನ ಹತ್ತಿರ ಅಬ್ಜಗಟ್ಲೆ ರೊಕ್ಕ ಅದ ಅಂದರೂ ಒಲಿಯುವುದಿಲ್ಲ. ಅವರು ಎದಕ್ಕೆ ಒಲಿತಾರಂದ್ರೆ ಯಾವ ಮನುಷ್ಯನಲ್ಲಿ ಅಹಂಕಾರವನ್ನು ತ್ಯಾಗ ಮಾಡ್ಯಾನೋ, ಯಾವ ಮನುಷ್ಯ ನನ್ನದು ಅನ್ನುವ ಭಾವವನ್ನು ಬಿಟ್ಟು ಕೊಟ್ಟಾನಲ್ಲ, ಅಂತಹ ತ್ಯಾಗಿಗೆ ಮಾತ್ರ ಒಬ್ಬರು ಗುರುಗಳು ಒಲಿತಾರೆ, ಒಬ್ಬರು ಮಹಾತ್ಮರು ಒಲಿತಾರೆ. ಆ ತ್ಯಾಗವನ್ನು ಕಲಿಸಿಕೊಟ್ಟಂತಹ ಕಾಯಕ, ದಾಸೋಹ, ಅನುಭಾವದ ಪರಿಕಲ್ಪನೆಯನ್ನು
ವಿಶ್ವದ ಮಟ್ಟಿಗೆ ಎತ್ತರಕ್ಕೆ ಏರಿಸಿದಂಥ ಒಬ್ಬ ಮಹಾನುಭಾವನ ಅವತರಣ ಆಯಿತು. ಆ ಮಹಾನುಭಾವನೆ ವಿಶ್ವಗುರು ಬಸವಣ್ಣನವರು. ನಮಗೆಲ್ಲ ಏನು ಕಲಿಸು ಹೋದರವರು? ದುಡಿಯುವುದನ್ನು ಕಲಿಸಿದರು. ಹೆಂಗೆ ದುಡಿಯುವುದು? ಸತ್ಯ ಶುದ್ಧ ಕಾಯಕ ಅಂತ ಅದರ ಹೆಸರು. ಕೆಲಸ ಹೆಂಗಿರಬೇಕು ಅಂದ್ರೆ ಸತ್ಯವಾಗಿರಬೇಕು, ಶುದ್ಧ ಇರಬೇಕು, ಅಂಥ ಕೆಲಸ ಮಾಡಬೇಕು. ನಾವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಸುಳ್ಳಿತ್ತು ಅಂದ್ರೆ ಅದು ಕಾಯಕ ಅಲ್ಲ. ನಾವು ಹೆಂಗೆ ದುಡಿತೀವಿ? ಈಗ 6 ತಾಸು ಅಂಥೇಳಿ ಹಜರಿ ಬುಕ್ಕದಲ್ಲಿ ಹಚ್ಚಿರ್ತೀವಿ, 5 ತಾಸು ದುಡಿದಿರ್ತೀವಿ. ಅದು ಸತ್ಯ ಶುದ್ಧ ಕಾಯಕ ಅಲ್ಲ. ಪಗಾರ ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಪಗಾರ ತಗೋತೀವಿ, ಮಧ್ಯಾಹ್ನ ಹೋಗಿರ್ತೀವಿ ಮಾಲಕ್ಕಿರಲಿಲ್ಲ ಅಂದ್ರೆ. ಶುದ್ಧ ಕಾಯಕ, ನೀನು ಮಾಡುವಂಥ ಕಾಯಕದಿಂದ ಇನ್ನೊಂದು ಜೀವಿಯ ಪ್ರಾಣ ಹೋಗಿರಬಾರದು, ಇನ್ನೊಬ್ಬರ ಮನಸ್ಸಿಗೆ ದುಃಖ ಆಗಿರಬಾರದು, ನೋವಾಗಿರಬಾರದು. ಅಂತಹ ಕಾಯಕವನ್ನು ನೀನು ಮಾಡಿದ್ದೇ ಆದರೆ ಅದಕ್ಕೆ ಸತ್ಯ ಶುದ್ಧ ಕಾಯಕ ಅಂತ ಕರೀತಾರೆ. ಅದೇ ರೀತಿಯಾಗಿ ದಾಸೋಹ. ಎಲ್ಲ ದುಡಿತೀವಿ, ಸಾಕಷ್ಟು ದುಡಿತೀವಿ. ದುಡಿದದ್ದನ್ನು ಬರೀ ನಾವು ಉಣ್ಣೋದಲ್ಲ, ದೇವರ ನಮ್ಮೆಲ್ಲರಿಗೂ ಕೂಡ ಒಂದ ಕೈ ಕೊಟ್ಟಿಲ್ಲ, 2 ಕೈಗಳನ್ನು ಕೊಟ್ಟ. ಯಾಕೆ 2 ಕೈಗಳನ್ನು ಯಾಕೆ ಕೊಟ್ಟ ಅಂದ್ರೆ, 2 ಕೈಯಿಂದ ದುಡಿಯುವುದು, 1 ಕೈಯಿಂದ ನಾವು ಉಣ್ಣುವುದು, ಇನ್ನೊಂದು ಕೈಯಿಂದ ದುಡಿದದ್ದನ್ನು ಸಮಾಜಕ್ಕೆ ಕೊಡುವುದು. ಇದಕ್ಕೆ ದಾಸೋಹ ಅಂತ ಕರೀತಾರೆ. ನಾವೇನು ಮಾಡ್ತೀವಿ? ನಾವು ದುಡಿದದ್ದು ನಮಗ, ಮಂದಿ ದುಡಿದದ್ದು ನಮಗ. ಅದಕ್ಕೆ ಒಂದು ನಿಯಮವನ್ನು ಮಾಡಿದರು. ಪ್ರಸಾದ ಮಾಡುವ ಸಮಯದಲ್ಲಿ ಎಡಗೈ ಒಟ್ಟು ಹಚ್ಚಂಗಿಲ್ಲ ಅಂತ ಹೇಳ್ತಾರೆ ಅವರು, ಬಲಗೈಯಿಂದ ಮಾತ್ರ ಮಾಡುವುದು. 2 ಕೈಯಿಂದ ತಿನ್ನಕ್ಕೆ ಚಾಲೂ ಮಾಡಿದೀವಿ ಅಂದ್ರೆ ನಮಗ ದಾಸೋಹಿಗಳು ಅಂತ ಕರೆಯಂಗಿಲ್ಲ. ದಾಸೋಹ ಅಂದರೆ ಏನು? ಕೋಟಿಗಟ್ಟಲೆ ಕೊಟ್ಟಾಗನ ದಾಸೋಹ ಆಗುತ್ತದೇನು? ಹಸದಂತಹ ಒಬ್ಬ ಮನುಷ್ಯನಿಗೆ ಒಂದು ತುತ್ತ ಅನ್ನವನ್ನು ನೀಡಿದರೆ ಅದಕ್ಕಿಂತ ದೊಡ್ಡ ದಾಸೋಹ ಯಾವುದು ಜಗತ್ತಿನಲ್ಲಿ? ಅನ್ನವನ್ನು ನೀಡುವುದು, ನನ್ನೆಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. 3 ಕೆಲಸ ಮಾಡಿದರೆ ನಾವು ದೇವರ ಸಮೀಪ ಹೋಗಿಬಿಡ್ತೀವಿ ಅಂತ ಹೇಳ್ತಾನೆ ಸರ್ವಜ್ಞ. ಯಾವುವು? ಅನ್ನವನ್ನು ನೀಡುವುದು, ಅನ್ನದಾನ ಮಾಡಬೇಕು. ಅನ್ನದಾನ ಯಾರು ಮಾಡ್ತಾರಲ್ಲ ಆ ಮನುಷ್ಯನಿಗೆ ದೇವರು ಬಹಳ ಬೇಗನೆ ಒಲಿತಾನೆ. ನಾವು ಬಂಗಾರ ದಾನ ಮಾಡಿದರೂ ದೇವರು ಒಲಿತಾನಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಒಂದು ತುತ್ತು ಹಸದಂತಹ ಮನುಷ್ಯನಿಗೆ, ಹಸದಂತಹ ಪ್ರಾಣಿಗೆ, ಪಕ್ಷಿಗೆ, ಒಣಗಿ ಬಾಡುವಂತಹ ಗಿಡ ಮರಗಳಿಗೆ ನೀರನ್ನು ಹಾಕಿದ್ರೆ ಅದು ನೇರವಾಗಿ ಹೋಗಿ ಪರಮಾತ್ಮನಿಗೆ ಮುಟ್ಟುತ್ತದೆ. ಅದಕ್ಕೆ ನಾವು ದಾನ ಮಾಡಬೇಕು. ಅನ್ನದಾನ. ನನ್ನೇನು ನುಡಿಯುವುದು, ಸತ್ಯ ಮಾತಾಡಬೇಕು ಮನುಷ್ಯ. ಎದಕ್ಕದ ಇದು ಬಾಯಿ? ಬರೀ ಮಾತನಾಡುವುದಕ್ಕಾಗಿಲ್ಲ, ಸತ್ಯವನ್ನು ಮಾತನಾಡುವುದಕ್ಕಾಗಿ ನಮ್ಮ ಮುಖ ಅದ. ನಮಗೊಂದಿಷ್ಟು ಮಾತು ಬರ್ತಾವ. ಬರೇ ಸುಳ್ಳು ಹೇಳ್ಕೊ ತಿರುಗಾಡ್ತಿದ್ದೀವಿ ಅಂದ್ರೆ ನಮಗೆ ಹೆಂಗೆ ದೇವರು ಒಲೆಯವ? ಸುಳ್ಳು ಹೇಳುವುದು ಒಂದು ಅಭ್ಯಾಸ ಆಗಿಬಿಟ್ಟದು ಈಗಿನವರಿಗೆ. ಆದರೆ ಅದನ್ನು ನಾವು ಕಡಿಮೆ ಮಾಡಬೇಕು, ಸತ್ಯ ಹೇಳುವುದು ಹೆಚ್ಚು ಮಾಡಬೇಕು. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ನನಗೆ ಹೆಂಗೆ ಯಾರಾದರೂ ಬೈದರು ಅಂದ್ರೆ ದುಃಖ ಆಗ್ತದ, ಹಂಗೆ ನಾನು ಇನ್ನೊಬ್ಬರಿಗೆ ಬೈದ್ನಿ ಅಂದ್ರೆ ಅವ್ರಿಗೆ ದುಃಖ ಆಗ್ತದಲ್ಲ ಅಂತ ತಿಳುವಳಿಕೆ ಬಂತು ಅಂದ್ರೆ ಅದಕ್ಕೇನಂತಾರ ಧರ್ಮ ಅಂತ ಕರೀತಾರೆ. ಇದನ್ನು ಕಲಿಸಿಕೊಟ್ಟಂತಹ ಮಹಾನುಭಾವ ಯಾರು ಅಂದ್ರೆ ಬಸವಣ್ಣನವರು.
ಅವರು ಈ ಜಗತ್ತಿನಲ್ಲಿ ಯಾವುದಕ್ಕಾಗಿ ಅವತರಿಸಿದರು ಅಂದ್ರೆ, ಅವರದೇ ಆದ ಮಾತುಗಳಲ್ಲಿ ನೋಡುವುದಾದ್ರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಬಸವಣ್ಣನವರಿ ಜಗತ್ತಿನಲ್ಲಿ ಯಾವುದಕ್ಕಾಗಿ ಅವತರಿಸಿದರು? ನಾವೆಲ್ಲರೂ ಹುಟ್ಟುತ್ತೀವಿ, ಅವರು ಹುಟ್ಟಿದರು. ನಾವೆದಕ್ಕೆ ಹುಟ್ಟುತ್ತೀವಿ ಅಂದ್ರೆ ಅಪ್ಪನ ಆಸ್ತಿ ಕಸುಗಳು ಸಲುವಾಗಿ ಹುಟ್ಟುತ್ತೀವಿ, ಆಸ್ತಿಗೆ ವಾರಸುದಾರರಾಗಿ ಹುಟ್ಟುತ್ತೀವಿ. ಆದ್ರೆ ಬಸವಣ್ಣನವರು ಎದಕ್ಕೆ ಹುಟ್ಟಿದರು ಈ ಜಗತ್ತಿನಲ್ಲಿ ಅಂದ್ರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಒಬ್ಬ ಮನುಷ್ಯನಲ್ಲಿ ತಿಳುವಳಿಕೆ ಹೆಚ್ಚಾಕೋತ ಹೋಯ್ತು ಅಂದ್ರೆ ಅವ ತಪ್ಪು ಮಾಡುವುದನ್ನು ಕಡಿಮೆ ಮಾಡ್ತಾನೆ. ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಅವನಲ್ಲಿ ಸತ್ಯವನ್ನು ಮಾತನಾಡುವಂಥ ಪ್ರವೃತ್ತಿ ಹೆಚ್ಚಾಯಿತು ಅಂದ್ರೆ ಸುಳ್ಳು ಹೇಳುವುದು ತನ್ನಿಂದ ತಾನೇ ಕಡಿಮೆಯಾಗಿ ಹೋಗುತ್ತದೆ. ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಪರುಷ ಮಣಿಯನ್ನು ತಂದ ಕಬ್ಬಿಣಕ್ಕೆ ಹಚ್ಚಿದ್ರೆ ಕಬ್ಬಿಣ ಬಂಗಾರ ಆಗುತ್ತದೆ. ಹಾಗ ನಿಮ್ಮ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಏನು ಮಹಾತ್ಮರದಾರ, ಅವರ ಮಾತುಗಳನ್ನು ಕೇಳಿದರೆ ನನ್ನ ಸಂಸಾರದ ತಾಪೆಲ್ಲ ಹರಿದು ಹೋಗ್ತದ ಅಂತ ಬಸವಣ್ಣವರು ಹೇಳಿದರು. ಹಾಗೆ ಈ ಜಗತ್ತಿನಲ್ಲಿ ಅಧ್ಯಾತ್ಮದ ಸೂರ್ಯನಾಗಿ ಧರ್ಮದ ತೇಜವಾಗಿ ಅವತರಿಸಿದಂಥವರು ಬಸವಣ್ಣನವರು. ಅವರು ಮಾಡಿದಂಥ ಅತ್ಯಂತ ದೊಡ್ಡ ಕೆಲಸ ಯಾವುದು ಅಂದ್ರೆ, ಈಗೇನು ತಾವೆಲ್ಲ ಬಂದು ಹಿಂಗೆ ಸಂಜೆ ವೇಳೆಯಲ್ಲಿ ಕೂಡಿರಲ್ಲ, ಇದೇ ರೀತಿಯಾಗಿ ಅನುಭವ ಮಂಟಪ ಅದನ್ನು ಅವರು ಪ್ರಾರಂಭ ಮಾಡಿದರು. ಅನುಭವ ಏನದ ಅನುಭವ ಮಂಟಪ? ಅಲ್ಲಿ ಎಲ್ಲ ಶರಣರು ಕೂಡ ದಿನಂಪ್ರತಿ ಕಾಯಕ ಮಾಡಿ ದಾಸೋಹವನ್ನು ಮಾಡಿ ಸಂಜೆ ಸಮಯಕ್ಕೆ ಅನುಭವ ಮಂಟಪಕ್ಕೆ ಬರ್ತಿದ್ರು. ಅಲ್ಲಿ ಬಂದುಕೊಂಡು ಈಗ ನಾವು ಎಲ್ಲರೂ ಸಂಜೆಗೆ ಏನು ಮಾಡ್ತೀವಿ? ಈ ಪ್ರವಚನ ಇಲ್ಲ ಅಂದರೆ ಏನು ಮಾಡ್ತೀವಿ? ಈ ಮೇಳೆಲ್ಲ ಊರಾಗ ಹೋಗ್ತದೆ, ಇವರೆಲ್ಲ ಮನ್ಯಾಗ ಕೂತಿರ್ತಾರೆ, ಇಲ್ಲಿಲ್ಲ ಅಂದ್ರೆ ಮನೆ ಹೊರಗೆ ಕುಂಡಿರ್ತಾರೆ. ಒಂದೊಂದು ಓಣಿಗೊಂದೊಂದು ಪ್ರಾಪಂಚಿಕ ಅನುಭವ ಮಂಟಪಗಳು ಕಟ್ಟಿ ಮ್ಯಾಲ. ಇವ್ರದು ಊರಾಗ ಏನು ಮಾತಾಡ್ತೀವಿ ಅನ್ನಲ್ಲೇ ನಾವು ವಿಚಾರ ಮಾಡಿದ್ರೆ ಏನು ಮಾತಾಡ್ತೀವಿ? ನಿಮ್ಮಲ್ಲಿ ದ್ರಾಕ್ಷಿ ಅದ, ದ್ರಾಕ್ಷಿ ಕುರಿತು ಮಾತಾಡ್ತೀರಿ ಒಂದು 5 ನಿಮಿಷ. ದ್ರಾಕ್ಷಿದ 5 ನಿಮಿಷ ಮೊದಲು ಪೀಠಿಕೆ ಆದ ನಂತರ ಹಿಂದಿಂದೇನು ಬರ್ತೈತಿಲ್ಲ ಅದು ಯಾವುದು ನಮಗೆ ಉಪಯೋಗಕ್ಕೆ ಬರುವುದಲ್ಲ. ಏನು ಮಾತಾಡ್ತೀವಿ ಅಂದ್ರೆ ಉಪಯೋಗಕ್ಕೆ ಬರಲಾರದ ಮಾತುಗಳನ್ನೇ ಮಾತಾಡ್ತೀವಿ. ಮಂದಿಯ ದೋಷಗಳ ಕುರಿತಾಗಿ ಮಾತನಾಡ್ತೀವಿ. ಇನ್ನೊಬ್ಬರು ಮಾಡಿದಂಥ ತಪ್ಪುಗಳನ್ನು ಎತ್ತಿ ಆಡ್ತೀವಲ್ಲ, ಇದಕ್ಕಿಂತ ದೊಡ್ಡ ಪಾಪ ಯಾವುದದ ಜಗತ್ತಿನಲ್ಲಿ? ಪಾಪದ ಕೆಲಸ ಅಂದ್ರೆ ಏನು? ಇನ್ನೊಬ್ಬರನ್ನು ಕೊಲೆ ಮಾಡಿದ್ರನ ಪಾಪ ಅಂತ ಹಿಂಗಿಲ್ಲ. ಇನ್ನೊಬ್ಬರು ಮಾಡಿದಂಥ ತಪ್ಪುಗಳನ್ನು ನಾವು ಎತ್ತಿ ಆಡ್ತೀವಲ್ಲ, ಇದಕ್ಕಿಂತ ದೊಡ್ಡ ನಿಂದ ಇದು. ನಿಂದೆಗಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಯಾಕೆ ಅಂದ್ರೆ ನಿಂದ ಮಾಡುವಂತಹ ಮನುಷ್ಯ ಬಹಳ ಪಾಪಿಷ್ಟ. ಸಹಜವಾಗಿ ವಿಚಾರ ಮಾಡಿದರೆ ಗೊತ್ತಾಗ್ತದ. ಈಗ ಒಬ್ಬ ಮನುಷ್ಯ ಏನೋ ಕೆಟ್ಟ ಕೆಲಸ ಮಾಡ್ಯಾನಂತ ಇಟ್ಕೊಳ್ಳು, ಅವ ಮಾಡಿ ಮರೆತು ಬಿಟ್ಟಿರ್ತಾನ. ಆ ಕೆಲಸ ಅವ ಏನು ಕೆಟ್ಟ ಕೆಲಸ ಮಾಡಿರ್ತಾನಲ್ಲ, ಅದನ್ನು ನಾವು ನಮ್ಮ ತಲೆಯಲ್ಲಿ ನೆನಪಿಟ್ಟುಕೊಂಡು ಅದನ್ನು ಮನನ ಮಾಡಿ ಗಟ್ಟಿ ಮಾಡಿ ಇನ್ನೊಬ್ಬರಿಗೆ ಹೇಳ್ತೀವಲ್ಲ, ಆ ಪಾಪದ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಉಳಿತದೆ. ಅವ ಏನು ಕೆಟ್ಟ ಕೆಲಸ ಮಾಡಿದ್ದ, ಮಾಡಿ ಮರ್ತು ಬಿಟ್ಟ, ಮುಗಿದು ಹೋಯ್ತದು.
ಆದ್ರೆ ಅವ ಮಾಡ್ಯಾನಂತ ಇವ ಏನು ನೆನಪಿಟ್ಕೊಂಡು ಕುಂತಲ್ಲ, ಇದು ಇವನ ದುಃಖಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ನಾವು ಏನೇನು ಸಂಜೆ ಕುಂತು ಹಿಂಗೆ ಮಾತಾಡ್ತೇವಲ್ಲ, ಹಿಂಗೆ ಅವರು ಮಾತಾಡ್ತಾ ಇರಲಿಲ್ಲ. ಏನು ಮಾತನಾಡ್ತಾ ಇದ್ರು ಅಂದ್ರೆ ಅನುಭಾವದ ಚರ್ಚೆ ನಡೀತಾ ಇತ್ತು. ಯಾವುದರ ಕುರಿತಾದ ಅನುಭವ? ಬರೇ ಉಣ್ಣೋದು ತಿನ್ನೋದು ಪ್ರಾಪಂಚಿಕ ಸುದ್ದಿ ಇದರ ಕುರಿತಾಗಿ ಅಲ್ಲ, ಶಿವಾನುಭಾವ ಅಂತ ಕರೀತಾರೆ. ಶಿವ ಅಂದರೆ ಏನಪ್ಪ? ಶಿವ ಅಂತ ಯಾರಿಗೆ ಕರಿಬೇಕು? ಶಿವ ಅನ್ನುವಂಥ ಈ 2 ಅಕ್ಷರಗಳ ಅರ್ಥ ಏನು ಅಂದ್ರೆ ಶಾಂತಿ. ಓಂ ನಮಃ ಶಿವಾಯ ಅಂತ ನಾವು ಅಂತೇವೆ. ಆ ಓಂ ನಮಃ ಶಿವಾಯ ಮಂತ್ರದ ಅರ್ಥ ಏನು ಅಂದ್ರೆ ಎಂದೆಂದಿಗೂ ನಾಶವಾಗಲಾರದೇ ಇರುವಂಥ ವಸ್ತುವೇ ಓಂ. ನಮಃ ಅಂದರೆ ಏನು? ಅಂತಹ ಪರಮ ಸತ್ಯಕ್ಕೆ ನಾನು ನಮಸ್ಕರಿಸ್ತೀನಿ. ಅದು ಹೆಂಗದ ಅಂದ್ರೆ ಶಿವ. ಶಿವ ಅಂದ್ರೆ ಶಾಂತವಾಗ್ಯದ. ನಾವು ಹುಟ್ಟಿದರೂ ಕೂಡ ಅದು ಹುಟ್ಟಿಲ್ಲ, ನಾವು ಬದುಕಿದರೂ ಕೂಡ ಅದು ನಮ್ಮಂಗೆ ಪ್ರಪಂಚ ಮಾಡಿಲ್ಲ, ನಾವು ಸತ್ತರೂ ಕೂಡ ಅದು ಇದ್ದಂಗ ಅದ. ಈ ಜಗತ್ತು ಹುಟ್ಟಿದಾಗಲೂ ಅದು ಹಂಗ ಇತ್ತು, ಈ ಜಗತ್ತು ಬದುಕಿದಾಗಲೂ ಕೂಡ ಅದು ಹಂಗ ಅದ. ಈ ಜಗತ್ತು ನಾಶವಾಗಿ ಹೋದಾಗಲೂ ಕೂಡ ಯಾವುದು ಶಾಂತವಾಗಿರ್ತದಲ್ಲ ಅದಕ್ಕೆ ಶಿವ ಅಂತ ಕರೀತಾರೆ. ಓಂ ನಮಃ ಶಿವಾಯ ಅಂದರೆ ಏನು? ನಾನು ಆ ಪರಮ ಸತ್ಯಕ್ಕೆ ನಮಸ್ಕಾರ ಮಾಡ್ತೀನಿ ಅಂತ ಅದರ ಅರ್ಥ. ಶಿವಾನುಭಾವ ಅಂದರೆ ಏನು? ಪರಮ ಶಾಂತಿಯ ಅನುಭವ ನಮ್ಮೆಲ್ಲರಿಗಾಗಲಿ. ಹುಟ್ಟಿನಿಂದ ಇಲ್ಲಿಯವರೆಗೆ ಬರೀ ಏನು ಮಾಡಿದ್ದೀವಿ ನಾವು? ಚಿಂತೆ ಮಾಡಿದ್ದೇವೆ, ತಾಪ ಮಾಡಿಕೊಂಡಿದ್ದೇವೆ, ದುಃಖ ಉಂಟಾಗ್ಯದ, ಶಾಂತಿ ಅನ್ನೋದು ಅನುಭವಕ್ಕೆ ಬಂದಿಲ್ಲ. ಅದಕ್ಕೆ ಆ ಶಾಂತಿ ನಮಗೆ ಅನುಭವಕ್ಕೆ ಬರಬೇಕಾದ್ರೆ ಎಲ್ಲಿ ಗಿಡ ಅದ ಅದರ ಕೆಳಗೆ ಹೋಗಿ ಕುಂತಾಗಲೇ ನಮಗೆ ನೆರಳಿನ ಅನುಭವ ಬರ್ತದೆ. ಎಲ್ಲಿ ನೀರದಲ್ಲ ಅಲ್ಲಿಗೆ ಹೋದಿವಿ ಅಂದ್ರೆ ತಂಪಿನ ಅನುಭವ ಬರ್ತದೆ. ಹಂಗೆ ಎಲ್ಲಿ ಮಹಾತ್ಮರದಾರಲ್ಲ ಅವ್ರ ಹತ್ತಿರ ಹೋಗಿ ನಾವು 4 ಕ್ಷಣವನ್ನು ಕಳೆದೀವಿ ಅಂದ್ರೆ ಅವಾಗ ನಮಗೆ ದೇವರಂದ್ರೆ ಏನು ಅಂತ ಗೊತ್ತಾಗ್ತದೆ, ದೇವರ ಅನುಭವ ಬರ್ತದೆ. ಇಂತಹ ಒಂದು ಅನುಭವ ಮಂಟಪವನ್ನು ಬಸವಣ್ಣನವರು ನಿರ್ಮಾಣ ಮಾಡಿದರು. ಇದೇನು ಬಹಳ ದೊಡ್ಡ ಕೆಲಸ ಇದು ಜಗತ್ತಿನಲ್ಲಿ. 4 ಮಂದಿ ಕೂಡಿದೀವಿ ಅಂದರೆ ಏನೇನೋ ಮಾತನಾಡುವಂಥ ಇವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಏನು ಮಾಡಿದರು ಅಂದ್ರೆ ಇದನ್ನು ಮಾತಾಡೋದ ಬೇಡ, ಏನೇ ನಾವು ಮಾತಾಡೋದಿದ್ರು ಕೂಡ ಪುಸ್ತಕದ ಮಾತಾಡೋದು ಬೇಡ ಅಂತಂದ್ರೆ ಅವರು. ಆ ಶಾಸ್ತ್ರದಾಗ ಹಂಗೆ ಹೇಳ್ಯದ, ಇದ್ರೊಳಗೆ ಹಿಂಗೆ ಹೇಳ್ಯದ ಅಂತ ಹೇಳೋದಲ್ಲ, ಸ್ವಯಂ ನಮಗೇನು ಅನುಭವಕ್ಕೆ ಬಂತು ಅದನ್ನು ಹೇಳಬೇಕು. ಈಗ ಲಿಂಗ ದೀಕ್ಷಾ ತೆಗೆದುಕೊಂಡು ಪೂಜಾ ಮಾಡ್ತೀವಿ, ನಮಗೆ ಪೂಜಾದೊಳಗೆ ಏನು ಅನುಭವ ಆಗ್ತದ ಅದನ್ನೇ ಒಂದು ವಚನದಲ್ಲಿ ಬರೆದು ಹೇಳುವುದು ಇದು ಅನುಭವ ಮಂಟಪದಲ್ಲಿ ಹಿಂಗೆ ಮಾಡ್ತಿದ್ರು ಎಲ್ಲ ಶಿವಶರಣರು ಕೂಡಿಕೊಂಡು. ಅದಕ್ಕೆ ಅನುಭವ ಮಂಟಪ ಅನ್ನುವುದು ಜಗತ್ತಿನಲ್ಲಿಯೇ ಒಂದು ವಿನೂತನವಾದಂತಹ ಮಂಟಪ ಅದು. ಆ ಅನುಭವ ಮಂಟಪದಲ್ಲಿ ಎಲ್ಲರೂ ಇದ್ದರು. ಎಲ್ಲರೂ ಅಂದ್ರೆ ಈಗ ಹೆಂಗೆ ತಾವು ಎಲ್ಲರೂ ಯಾವುದೇ ಜಾತಿ ಭೇದ ಭಾವ ಮಾಡದೆ ಗುರುಬಸವ ಮಹಾಶಿವಯೋಗಿಗಳವರ ಈ ಒಂದು ಮಠ ಅಂದರೆ ಇದು ಆಧುನಿಕ ಕಾಲದ ಅನುಭವ ಮಂಟಪ. 21ನೇ ಶತಮಾನದಲ್ಲಿ ಜಾತಿ ಭೇದವನ್ನು ಮಾಡದೇ ಇರುವಂತಹ, ನೀನು ಯಾರು ಅಂತ ಕೇಳದೇ ಇರುವಂತಹ ಒಂದು ಮಠ ಯಾವುದು ಅಂದ್ರೆ ಇದು ವಿರಕ್ತ ಮಠ. ಇಲ್ಲಿ ಎಲ್ಲರೂ ಪ್ರಸಾದ ಮಾಡಿರ್ತಾರ, ಇಲ್ಲ ನೀವು ಮೇಲ್ಜಾತಿಯವರು ಮೊದಲು ಬಂದ ಊಟ ಮಾಡ್ರಿ ಅಂತ ಯಾರು ಅನ್ನೋದಿಲ್ಲ, ಎಲ್ಲರೂ ಸಮಾನ. ಅಷ್ಟೇ ಅಲ್ಲದೆ ದಲಿತ ಉಚ್ಚ ನೀಚ ಅನ್ನುವಂತಹ ಭೇದ ಭಾವ ಇಲ್ಲ. ಬಸವಣ್ಣನವರು ಒಂದು ಸಾರಿ
ಆಗಿನ ಕಾಲದಲ್ಲಿ ಜಾತೀಯತೆ ಮನೋಭಾವನೆ ಬಹಳ ಜೋರಾಗಿತ್ತು. ಇದೇನು ಸಾಮಾನ್ಯ ಇಲ್ಲ. ಜಾತಿ ಅಂದ್ರೆ ಮನುಷ್ಯನನ್ನು ಅತ್ಯಂತ ಮನಸ್ಸಿನ ಆಳದಲ್ಲಿ ಕುಂತುಕೊಂಡಂತಹ ಒಂದು ಭೂತ ಇದು. ಆಗಿನ ಕಾಲದಲ್ಲಿ ದಲಿತರ ಪರಿಸ್ಥಿತಿ, ಕೆಳಜಾತಿಯವರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಹಿಂದೆ ಕಸಬರಿಗೆ ಕಟ್ಕೊಂಡು ಹೋಗ್ಬೇಕಾಗ್ತಿತ್ತು ಅವರು. ಇನ್ನು ಅಕಸ್ಮಾತ್ ಕೆಮ್ಮ ಉಗಳ ಏನಾದರೂ ಬಂತು ಅಂದ್ರೆ ಕೊರಳೊಳಗೆ ಒಂದು ಮಡಿಕೆ, ಮಣ್ಣಿನ ಮಡಿಕೆಯನ್ನು ಕಟ್ಕೊಂಡು ಹೋಗಬೇಕು. ಅವರಿಗೆ ನೀರು ಬೇಕಾಯಿತು ಅಂದ್ರೆ ಎಲ್ಲೋ ಆ ಸೇದು ಬಾವಿ ಈ ಸೇದು ಬಾವಿಗೆ ಹೋಗೋದಿಲ್ಲ, ಹೊಳೆಗೆ ಹೋಗಂಗಿಲ್ಲ, ಹಳ್ಳಕ್ಕೆ ಹೋಗಂಗಿಲ್ಲ. ಅವರದೇ ಆದಂತಹ ಬಾವಿಗಳಿರ್ತಿದ್ದು, ಅಲ್ಲೇ ಹೋಗಿ ನೀರು ಕುಡಿಬೇಕು. ಅಷ್ಟೇ ಅಲ್ಲದೆ ಮೇಲ್ಜಾತಿಯವರು ವಾಸ ಮಾಡುವಂಥ ಓಣಿ ಒಳಗೆ ಹಾದು ಹೋಗುವಂಗಿರಲಿಲ್ಲ. ಅವರೇನಾದರೂ ಕೆಲಸ ಮಾಡಲಿಕ್ಕೆ ಬಂದರೂ ಕೂಡ ಮಧ್ಯಾಹ್ನ ಬರಬೇಕು. ಯಾಕೆ ಮಧ್ಯಾಹ್ನ ಬರಬೇಕು ಅಂದ್ರೆ ಅವರ ನೆರಳು ಕೂಡ ಆ ಮನೆಗೆ ಈ ಮನೆಗೆ ಬಡಿಬಾರದು ಅಂತ ನಿಯಮ. ಇಷ್ಟು ಕೆಟ್ಟದಾಗಿ ಹಿಂದಿನ ಕಾಲದಲ್ಲಿ ಜಾತೀಯತೆ ಇತ್ತು. ಇಂತಹ ಕಾಲದಲ್ಲಿ ದಲಿತರ ಪಾಲಿನ ದೇವರಾಗಿ ಈ ಜಗತ್ತಿನಲ್ಲಿ ಅವತರಿಸಿದಂಥವ್ರು ಯಾರು ಅಂದ್ರೆ ಬಸವಣ್ಣನವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕು. ಸ್ವಾತಂತ್ರ್ಯ ನಂತರದಲ್ಲಿ ಅದನ್ನು ತಂದು ಕೊಟ್ಟಂಥವರು ಅಂಬೇಡ್ಕರರನ್ನು ಅಷ್ಟೇ ನೆನೆಸುವುದಲ್ಲ, ಇವರು ಈಗ 900 ವರ್ಷಗಳ ಹಿಂದ ಜಾತಿಯ ಬೇರುಗಳು ಎಷ್ಟು ಗಟ್ಟಿಯಾಗಿ ಭೂಮಿಯಲ್ಲಿ ಬೇರು ಬಿಟ್ಟಿದ್ದು ಅಂದ್ರೆ ಹೇಳುವುದಾಗುವುದಿಲ್ಲ. ಅಂತಹ ಕಾಲದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಈ ದೇಶದ ಪ್ರಧಾನಮಂತ್ರಿಯಾಗಿ, ಬಿಜ್ಜಳನ ಆಸ್ಥಾನದ ಪ್ರಧಾನಮಂತ್ರಿಯಾಗಿ, ಅಷ್ಟೇ ಅಲ್ಲದೆ ಯಾವುದಕ್ಕೇನೂ ಕೊರತೆ ಇರಲಿಲ್ಲ. ಜ್ಞಾನದಲ್ಲಿ ಆಗಲಿ, ವಿನಯದಲ್ಲಿ ಆಗಲಿ, ವಕ್ತೃತ್ವದಲ್ಲಿ ಆಗಲಿ, ಸಂಘಟನೆಯಲ್ಲಿ ಆಗಲಿ, ದೂರದರ್ಶಿ ನೇತೃತ್ವದಲ್ಲಿ ಆಗಲಿ, ಕಾರ್ಯದಕ್ಷತೆಯಲ್ಲಾಗಲಿ ಯಾವುದರಲ್ಲಿಯೂ ಕೊರತೆ ಇರಲಿಲ್ಲ. ಇಂತಹ ಬಸವಣ್ಣನವರು ಯಾರನ್ನ ಜನ ದೂರ ಸರಿಸಿದ್ರೋ ಅಂಥವರ ಓಣಿಗೆ ಹೋಗಿ, ದಲಿತರ ಕೇರಿಗೆ ಹೋಗಿ ಸಂಬೋಳಿ ನಾಗಿದೇವ ಅಂತ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಇದ್ದ. ಅವನ ಮನೆಗೆ ಹೋಗಿ ಅವನಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು, ಇಂದಿನಿಂದ ನೀನು ಮಾಂಸಾಹಾರವನ್ನು ಬಿಡಪ್ಪ ಅಂತ ಅವನನ್ನು ಮಾಂಸಾಹಾರವನ್ನು ಬಿಡಿಸಿ, ಅವನಿಗೆ ವಿಭೂತಿ ಹಚ್ಚಿ ಲಿಂಗ ಕೊಟ್ಟು, ರುದ್ರಾಕ್ಷಿಯನ್ನು ಕೊಟ್ಟು, ಮಂತ್ರ ದೀಕ್ಷೆಯನ್ನು ಕೊಟ್ಟು, ಅವನ ಮನೆಯಲ್ಲಿ ಮಹಾಪ್ರಸಾದವನ್ನು ಮಾಡಿ ಬಂದ್ರಲ್ಲ, ಇದಕ್ಕೆ ಬಸವಣ್ಣನವರ ವ್ಯಕ್ತಿತ್ವ ಅಂತ ಕರೀತಾರೆ. ಇನ್ನೊಂದು ಗೊತ್ತಿರಬೇಕು, ಈ ಜಾತಿ ಪದ್ಧತಿಯ ಹಿಂದೆ ಒಂದು ವಿಜ್ಞಾನ ಅಡಗ್ಯದ. ಯಾಕೆ ಬಂತದು ಜಾತಿ ಪದ್ಧತಿ? ಇದೇನು ಹುಟ್ಟಿನಿಂದ ಇಂಥ ಜಾತಿಯವ ಅಂತಿಲ್ಲ ಜಗತ್ತಿನಲ್ಲಿ. ಮೊಟ್ಟ ಮೊದಲ ಈ ಜಗತ್ತಿನಲ್ಲಿ ಒಟ್ಟು 2 ಜಾತಿಗಳು, ಒಂದು ಸಸ್ಯಾಹಾರಿಗಳದು, ಇನ್ನೊಂದು ಮಾಂಸಾಹಾರಿಗಳದು. ಸಸ್ಯಾಹಾರಿಗಳು ಬಹಳ ಸೂಕ್ಷ್ಮಿದ್ರು. ಇವರೇನು ಮಾಡಿದರು ಅಂದ್ರೆ ಮಾಂಸ ತಿನ್ನೋರನ್ನು ನೋಡಿ ಜಿಗುಪ್ಸಾ ಪಟ್ಕೊಂಡ್ರು, ಹೇಸ್ಕೊಂಡ್ರು. ಏನಪ್ಪ ಮಾಂಸ ತಿಂತಾರಲ್ಲ, ಅದಕ್ಕೆ ಅವರಿಗೆ ನಮಗೆ ಬೀಗತಾನಾಗೋದು ಬೇಡ, ಮಾತಾಡೋದು ಬೇಡ, ಅವ್ರ ನೀರು ನಾವು ಕುಡಿಯೋದು ಬೇಡ, ನಮ್ಮ ನೀರು ಅವರು ಕುಡಿಯೋದು ಬೇಡ, ಅವ್ರ ಮನೆಗೆ ನಾವು ಹೋಗೋದು ಬೇಡ, ನಮ್ಮ ಮನೆಗೆ ಅವರು ಬರೋದು ಬೇಡ, ಅವರಿಗೆ ನಮಗೆ ಒಟ್ಟ ಸಂಬಂಧನ ಇಲ್ಲ. ಅವರು ಪಶುಗಳ ಹಾಗೆ ಬದುಕ್ತಾರ, ನಾವು ದೇವರ ಹಂಗೆ ಬದುಕ್ತೀವಿ, ಅದಕ್ಕೆ ಅವರಿಗೆ ನಮಗೆ ಯಾವ ಸಂಪರ್ಕ ಇಲ್ಲ ಅಂತ ಹಿಂದಿನವರು ಮಾಡಿದ್ರು. ಕ್ರಮೇಣದಲ್ಲಿ ಏನಾಯಿತು ಅಂದ್ರೆ ಮಾಂಸ ತಿನ್ನುವಂಥವನ ಮನೆಯಲ್ಲಿಯೇ ಮಾಂಸ ತಿನ್ನಲಾರ್ದಂಥವ ಹುಟ್ಟಿದ, ಅವ ಚಲೋ ಇದ್ದ. ಇನ್ನು ಮಾಂಸವನ್ನು ಎಂದಿಗೂ ಮುಟ್ಟಲಾರದಂಥವನ ಮನೆಯಲ್ಲಿ ಮಾಂಸ ತಿನ್ನವ ಹುಟ್ಟಿದ. ಆದರೂ ಕೂಡ ಇವ ಮೇಲ್ಜಾತಿಯವನಾದ, ಅವ ಕೆಳಜಾತಿಯವನಾದ. ಇಲ್ಲಿಂದ ಗದ್ದಲ ಪ್ರಾರಂಭ ಆಯಿತು. ಬಸವಣ್ಣನವರು ಎಷ್ಟು ದೊಡ್ಡ ಬದಲಾವಣೆಯನ್ನು ಮಾಡಿದರು. ಅವರು ಅಷ್ಟು 2 ಮಾಡಿದರು ಬಸವಣ್ಣವರು. ಒಂದು ಭಕ್ತರು, ಇನ್ನೊಂದು ಭವಿಗಳು.
ಯಾರು ಮಾಂಸಾಹಾರ ಸೇವನೆ ಮಾಡುವುದಿಲ್ಲ, ಹಣೆಗೆ ವಿಭೂತಿ ಹಚ್ಕೋತಾರ, ಕೊರಳಲ್ಲಿ ಲಿಂಗ ಕಟ್ಟಿರ್ತಾರ, ಅವರು ಭಕ್ತರು. ಇನ್ನು ಯಾರು ಲಿಂಗ ಕಟ್ಟಿಕೊಂಡಿಲ್ಲ, ವಿಭೂತಿ ಹಚ್ಕೊಂಡಿಲ್ಲ, ಮಾಂಸ ತಿಂತಾರ, ಸುಳ್ಳು ಹೇಳ್ತಾರ, ಕಳವು ಮಾಡ್ತಾರ, ಯಾರ ದೃಷ್ಟಿ ಬಹಳಷ್ಟು ಮಲಿನ ಆಗ್ಯದಲ್ಲ ಅಂಥವರೇ ಭವಿಗಳು ಅಂತ ಇವು ಎರಡು ಮಾಡಿದರು ಬಸವಣ್ಣನವರು. ಆದ್ದರಿಂದ ಅಂತಹ ಬಸವಣ್ಣನವರು ಅನುಭವ ಮಂಟಪವನ್ನು ಯಾವ ರೀತಿಯಾಗಿ ಕಟ್ಟಿದರು, ಅಲ್ಲಿ ಚರ್ಚೆ ಯಾವ ರೀತಿಯಾಗಿ ನಡೀತಾ ಇತ್ತು, ಅನುಭವ ಮಂಟಪದ ಹಿರಿಮೆ ಏನು ಅನ್ನುವುದರ ಕುರಿತು ಒಂದು ತತ್ವಪದ. ಹಲೋ ಹಲೋ ಸ್ವಲ್ಪ ಕಲ್ಯಾಣ ನಾಡ ಕಲ್ಯಾಣ ನಾಡ ಕೈ ಮಾಡಿ ಕರಿತಿದೆ ಮತ್ತೆ ಬಾರಣ್ಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಹರಸು ನಿನ್ನ ಕಿರಣ. ಸಪಿಕರು ಕಲ್ಯಾಣ ನಾಡ ಕಲ್ಯಾಣ ನಾಡ ಕೈ ಮಾಡಿ ಕರಿತಿದೆ ಮತ್ತೆ ಬಾರಣ್ಣ. ಕಲ್ಯಾಣ ನಾಡ ಕೈ ಮಾಡಿ ಕರಿತಿದೆ ಮತ್ತೆ ಬಾರಣ್ಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಬೆಳಗು ನಿನ್ನ ಕಿರಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಬೆಳಗು ನಿನ್ನ ಕಿರಣ. ಕಾಯಕ ಮಾಡಿ ಲಿಂಗ ಪೂಜಿಸಿ ಗೈದೆ ಶಿವನ ಗಾನ. ಕಾಯಕ ಮಾಡಿ ಲಿಂಗ ಪೂಜಿಸಿ ಗೈದೆ ಶಿವನ ಗಾನ. ಕಲ್ಯಾಣದಣ್ಣ ಬಾರೋ ಬಸವಣ್ಣ ನೀನೇ ನೀ ಶರಣ. ಕಲ್ಯಾಣದಣ್ಣ ಬಾರೋ ಬಸವಣ್ಣ ನೀನೇ ನಿಜ ಶರಣ. ಕಲ್ಯಾಣ ನಾಡ ಕಲ್ಯಾಣ ನಾಡ ಕೈ ಮಾಡಿ ಕರಿತಿದೆ ಮತ್ತೆ ಬಾರಣ್ಣ. ಕಲ್ಯಾಣ ನಾಡ ಕೈ ಮಾಡಿ ಕರಿತಿದೆ ಮತ್ತೆ ಬಾರಣ್ಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಬೆಳಗು ನಿನ್ನ ಕಿರಣ. ಸರಳ ಭಾಷೆಯಲ್ಲಿ ಸುಲಲಿತವಾಗಿ ಬರೆದೆ ನೀನು ವಚನ. ಬರೆದ ವಚನವ ಅರಿತು ಓದಿದರೆ ತನು ಮನ ಪಾವನ. ಸರಳ ಭಾಷೆಯಲ್ಲಿ ಸುಲಲಿತವಾಗಿ ಬರೆದೆ ನೀನು ವಚನ. ಬರೆದ ವಚನವ ಅರಿತು ಓದಿದರೆ ತನು ಮನ ಪಾವನ. ಸಾರುತ್ತಿಹುದು ಜಗದ ಮೂಲೆ ಮೂಲೆ ನಿನ್ನ ನಾಮ ಚನ್ನ. ಸಾರುತ್ತಿರುವುದು ಜಗದ ಮೂಲೆಯಲ್ಲಿ ನಿನ್ನ ನಾಮ ಚನ್ನ. ಅಪ್ಪಟ್ಟವಾಗಿ ಶರಣರ ನಾಡಿಗೆ ನೀನೇ ಚೊಕ್ಕ ಚಿನ್ನ. ಅಪ್ಪಟ್ಟವಾಗಿ ಶರಣರ ನಾಡಿಗೆ ನೀನೇ ಚೊಕ್ಕ ಚಿನ್ನ. ಕಲ್ಯಾಣ ನಾಡ ಕಲ್ಯಾಣ ನಾಡ ಕಲ್ಯಾಣ ನಾಡ ಕೈ ಮಾಡಿ ಕರಿತಿದೆ ಮತ್ತೆ ಬಾರಣ್ಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಬೆಳಗು ನಿನ್ನ ಕಿರಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಹರಸು ನಿನ್ನ ಕಿರಣ. ಸತ್ಯ ವಿನಯದಿ ಕಾಯಕ ಮಾಡಿ ಹೆಸರು ಗಳಿಸಿದಾತ. ನಿತ್ಯ ನೇಮವ ತಪ್ಪದೆ ಲಿಂಗ ಪೂಜೆ ಮಾಡಿದಾತ. ಸತ್ಯ ವಿನಯದಿ ಕಾಯಕ ಮಾಡುತ್ತ ಹೆಸರು ಗಳಿಸಿದಾತ. ನಿತ್ಯ ನೇಮವ ತಪ್ಪದೆ ಪೂಜೆ ಮಾಡಿದಾತ. ಅನ್ಯತನವನ್ನು ಅಳಿಸಿ ನೀನು ಬಸವ ಎನಿಸಿದಾತ. ಅನ್ಯತನವನ್ನು ಅಳಿಸಿ ನೀನು ಬಸವ ಎನಿಸಿದಾತ. ತನ್ನ ತಾನರಿತು ಉನ್ನತ ಹೆಸರು ಬೆಳೆಸಿದ ಪ್ರಖ್ಯಾತ. ತನ್ನ ತಾನರಿತು ಉನ್ನತ ಹೆಸರು ಬೆಳೆಸಿದ ಪ್ರಖ್ಯಾತ. ಕಲ್ಯಾಣ ನಾಡ ಕಲ್ಯಾಣ ನಾಡ
ಕಲ್ಯಾಣ ನಾಡ ಕೈ ಮಾಡಿ ಕರೆತಿದೆ ಮತ್ತೆ ಬಾರಣ್ಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಬೆಳಗು ನಿನ್ನ ಕಿರಣ. ಸಕಲ ಜೀವಿಯಲ್ಲಿ ಸಮಭಾವನೆ ತಿಳಿಸಿದ ಬಸವೇಶ. ಸದ್ವಿಚಾರ ಮಾರ್ಗ ಬಾಳುತ್ತ ಬಾಳು ಕಳೆದಾತ. ಸಕಲ ಜೀವಿಯಲ್ಲಿ ಸಮಭಾವನೆ ತಿಳಿಸಿದ ಬಸವೇಶ. ಸದ್ವಿಚಾರ ಮಾರ್ಗವನ್ನು ತಿಳಿಸಿದ ಬಸವೇಶ. ಭಾವಜೀವಿಯಾಗಿ ಬದುಕು ಮಾಡಿದೆ ನೀನೇ ಬಸವೇಶ. ಭಾವಜೀವಿಯಾಗಿ ಬದುಕು ಮಾಡಿದೆ ನೀನೇ ಬಸವೇಶ. ಭಾವಜೀವಿಯಾಗಿ ಬದುಕು ಮಾಡಿದೆ ನೀನೇ ಬಸವೇಶ. ಭಕ್ತರ ಬಾಳನು ನಿತ್ಯ ಬೆಳಗಿದ ಕಲ್ಯಾಣ ಬಸವೇಶ. ಭಕ್ತರ ಬಾಳನು ನಿತ್ಯ ಬೆಳಗುವ ನೀನೇ ಬಸವೇಶ. ಕಲ್ಯಾಣ ನಾಡ ಕಲ್ಯಾಣ ನಾಡ ಕಲ್ಯಾಣ ನಾಡ ಕೈ ಮಾಡಿ ಕರೆತಿದೆ ಮತ್ತೆ ಬಾರಣ್ಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಬೆಳಗು ನಿನ್ನ ಕಿರಣ. ಕಾಯಕ ಮಾಡಿ ಲಿಂಗ ಪೂಜಿಸಿ ಗೈದೆ ಶಿವನ ಧ್ಯಾನ. ಕಾಯಕ ಮಾಡಿ ಲಿಂಗ ಪೂಜಿಸಿ ಗೈದೆ ಶಿವನ ಧ್ಯಾನ. ಕಲ್ಯಾಣದನ್ನ ನೀನೇ ಬಸವಣ್ಣ ಮತ್ತೆ ಬಾರಣ್ಣ. ಕಲ್ಯಾಣದಣ್ಣ ನೀನೇ ಬಸವಣ್ಣ ಮತ್ತೆ ಬಾರಣ್ಣ. ಕಲ್ಯಾಣದಣ್ಣ ಮತ್ತೆ ಬಾರಣ್ಣ ನೀನೇ ಬಸವಣ್ಣ. ಕಲ್ಯಾಣದಣ್ಣ ನೀನೇ ಬಸವಣ್ಣ ಮತ್ತೆ ಬಾರಣ್ಣ. ಕಲ್ಯಾಣ ನಾಡ ಕೈ ಮಾಡಿ ಕರೆತಿದೆ ಮತ್ತೆ ಬಾರಣ್ಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಬೆಳಗು ನಿನ್ನ ಕಿರಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಬೆಳಗು ನಿನ್ನ ಕಿರಣ. ಕನ್ನಡ ನಾಡಿನ ಪುಣ್ಯ ನೆಲದಲ್ಲಿ ಬೆಳಗು ನಿನ್ನ ಕಿರಣ. ಬಸವಣ್ಣನವರು ಒಂದು ಕಟ್ಟುನಿಟ್ಟಾದ ನಿಯಮ ಅವರದೆತ್ತ ಜೀವನದಲ್ಲಿ. ಅದು ಯಾವುದು ಅಂದರೆ, ನಾನು ದುಡಿಯಲಾರದೆ ಇರುವಂತಹ ಒಂದು ಪೈಸಾ ಸಹಿತ ನನ್ನದಲ್ಲ. ಈ ನಿಯಮ ನಾವೆಲ್ಲರೂ ಪಾಲಿಸಬೇಕು. ಹೊನ್ನಿನೊಳಗೆ ಒಂದೊರೆಯ, ಅನ್ನದೊಳಗೆ ಒಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಕೂಡಲ ಸಂಗಮದೇವ ನಿಮ್ಮ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಅವ್ರು ಹೇಳ್ತಾರ, ಬಂಗಾರದ ಅಂದ್ರೆ ಅದರಲ್ಲಿನ ಒಂದು ಗುಂಜಿಯಷ್ಟು ಕೂಡ ನಾನು ನನ್ನದಲ್ಲದ ಬಂಗಾರವನ್ನು ಮುಟ್ಟುವುದಿಲ್ಲ. ಇದು ಯಾವ ಸ್ಥಾನದಲ್ಲಿ ಕುಂತ ಹೇಳತ್ತಾರ? ಪ್ರಧಾನಮಂತ್ರಿ ಅವರು. ಇಡೀ ರಾಜ್ಯದ ಬೊಕ್ಕಸ ಎಲ್ಲ ಅವ್ರ ಕಡೆಗೆತ್ತು, ಇಡೀ ರಾಜ್ಯದ ಸಂಪತ್ತೆಲ್ಲ ಅವ್ರ ಕಡೆಗೆತ್ತು, ರೊಕ್ಕದ ತಿಜೋರಿ ಕೈನ ಅವ್ರ ಕೈಯಲ್ಲಿತ್ತು. ನಮಗೂ ಅಕಸ್ಮಾತ್ ಏನಾದರೂ ರಾಜ್ಯದ ಕೀಲಿ ಕೈ ಕೊಟ್ರಂತ ಇಟ್ಕೊಳ್ಳೋನು. ಕೊಟ್ಟಿಲ್ಲ, ಕೊಡಂಗೂ ಇಲ್ಲ ಸದ್ಯದಾಗ, ಆದ್ರೆ ಕೊಟ್ರಂತ ತಿಳ್ಕೊಳ್ಳೋನು. ಕೊಟ್ರಂದ್ರೆ ಈಗ ಏನೂ ಇರ್ಲಾರ್ದನ ಹಿಟ್ಟಿನ ಡೆಬ್ಬ್ಯಾಗ ಮುಚ್ಚಿಡ್ತಾರ, ರೊಟ್ಟಿ ಇದ್ರಾಗ ಮುಚ್ಚಿಡ್ತಾರ, ಎಲ್ಲೆಲ್ಲೋ ಮುಚ್ಚಿಟ್ಟಿರ್ತಾರ ತಾಯಂದಿರು. ಅವರೇ ನೀವು ಕುಡ್ದು ಹಾಳು ಮಾಡ್ತಾವಂತ ಮುಚ್ಚಿಡ್ತಾರೆ, ಆ ಮಾತು ಬೇರೆ. ಆದ್ರೆ ಆರ್ಥಿಕ ದೃಷ್ಟಿಯಿಂದ ಸ್ವಚ್ಛ ಇರೋದು ಬಹಳ ಮಹತ್ವದ್ದದ. ನಾವು ಹೆಂಗಂದ್ರೆ ಎಲ್ಲಿವರೆಗೆ ಅವೆಲ್ಲ ದೂರದವಲ್ಲ ಅಲ್ಲಿ ತನಕ ಬಹಳ ಸ್ವಚ್ಛ. ಯಾವಾಗ ಧರೆ ಧನ ವನಿತೆಯರು ಸೋಂಕಲು ಯಾವಾಗ ಇವ್ರದ್ದು ಗೊತ್ತಾಗ್ತದಂತ ಹೇಳ್ತಾರೆ. ಇವನ ಕೈಯಲ್ಲಿ ಅಧಿಕಾರ ಕೊಟ್ಟಿಲ್ಲ, ಬಹಳ ಚಲೋ ಮನುಷ್ಯ ಅದಾನ.
ಒಂದು ಸ್ವಲ್ಪ ಅಧಿಕಾರ ಕೊಟ್ಟು ನೋಡು, ಅವಾಗೂ ಅವ ಸರಿಯಾಗಿ ಉಳ್ದ ಅಂದ್ರೆ ಅವಾಗ ಅವ ಚಲೋ ಮನುಷ್ಯ ಅಂತ ಕರಿಬೇಕು. ಅವನ ಕೈಯಲ್ಲಿ ರೊಕ್ಕ ಕೊಟ್ಟು ನೋಡಬೇಕು, ಅವ ಸರಿಯಾಗಿ ಉಳ್ದ ಅಂದ್ರೆ ಚಾರಿತ್ರ್ಯವಂತ ಅಂತ ತಿಳ್ಕೋಬೇಕು. ಇದೇನು ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕೆ ಅವರು ಬಸವಣ್ಣವ್ರು ಹೇಳ್ತಾರ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ. ನಾನೇನಾದರೂ ಇದೇನು ರೊಕ್ಕದಲ್ಲ, ಇದನ್ನ ಇಂದಿಗೆ ಅಂಥೇಳಿ, ನಾಳೆ ಸಲುವಾಗಿ ಅಂಥೇಳಿ, ಮಕ್ಕಳ ಸಲುವಾಗಿ ಅಂಥೇಳಿ ಏನಾದರೂ ತೆಗೆದು ಇಟ್ನಿ ಅಂದ್ರೆ ನಿಮ್ಮ ಆಣೆ. ನಿಮ್ಮ ಆಣೆ ಅಂದ್ರೆ ಪರಮಾತ್ಮನ ಆಣೆ, ದೇವರ ಆಣೆ. ಪ್ರಮಥರಾಣೆ ಅಂದ್ರೆ ಶಿವಶರಣರ ಪಾದ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಇನ್ನೊಬ್ಬರ ರೊಕ್ಕ ಮುಟ್ಟುವುದಿಲ್ಲ ಅಂತ ಹೇಳ್ತಾರ. ನಾವೇನಾದರೂ ಹಿಂಗೆ ಪ್ರತಿಜ್ಞೆ ಮಾಡ್ಲಿಕ್ಕೆ ಸಾಧ್ಯದನೋ ಹೇಗ? ಒಬ್ಬ ಸೇವಕ ಇದ್ದ, ದೊಡ್ಡ ಶ್ರೀಮಂತರ ಮನೆಯಲ್ಲಿ 30 ವರ್ಷದಿಂದ ದುಡಿತಾ ಇದ್ದ. ಅವರು ಶ್ರೀಮಂತ ಭಾಳ ಚಲೋ ಇದ್ದ. ಇವನನ್ನು ಆಳ ಮನುಷ್ಯ ಅಂತ ನೋಡ್ತಿರ್ಲಿಲ್ಲವ, ನನ್ನ ಮಗನ ಸಮಾನ ಅಂತ ನೋಡ್ತಿದ್ದವ. ಯಾಕಂದ್ರೆ ಅಷ್ಟು ವಿಶ್ವಾಸ ಇತ್ತು. ಅವನು ಹಂಗೆ ವಿಶ್ವಾಸಿಕನಾಗೇ ದುಡಿತಾ ಇದ್ದ. ನಾ ಆಳಂತ ಅವನು ತಿಳ್ಕೊಂಡಿರಲಿಲ್ಲ, ಇವ ನನ್ನ ಆಳಂತ ಮಾಲಕನು ತಿಳ್ಕೊಂಡಿರಲಿಲ್ಲ. ಅಷ್ಟು ಚಲೋ ಇತ್ತು ಅವರಿಬ್ಬರದು ಸಂಬಂಧ. 30 ವರ್ಷ ಅವನು ದುಡ್ದ, ಇವನು 30 ವರ್ಷ ಅವನಿಗೆ ಹಿಂಗೆ ಎತ್ತಿ ಪಗಾರ ಎಂದು ಕೊಡಲಿಲ್ಲ. ನಿನಗೆ ಏನು ಅವಶ್ಯಕತೆ ಅದ ಎಲ್ಲ ತಗೊಂಡು ಹೋಗು ಅಂತ ಮಾಲಕ್ ಹೇಳ್ತಾ ಇದ್ದ. ಇದ್ರೆ ಹಂಗೆ ಹಿಂದೆ ಸಾವುಕಾರು ಹಂಗೆ ಇದ್ರು, ಆಳುಗಳು ಹಂಗೆ ಇದ್ದು ಮೊದಲು. ಆ ಬಳಿಕ 30 ವರ್ಷ ಆದ ನಂತರ ಒಬ್ಬ ಕಳ್ಳ ಈ ಸಾವುಕಾರ ಮನೆ ತುಡುಗು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದವ. ದೊಡ್ಡ ಸ್ಕೇಲ್ ಇರ್ತಾವೆ ಕಳ್ತನ ಮಾಡೋವ್ರದ್ದು. ಸಣ್ಣ ಪುಟ್ಟು ಮನೆ ತುಡುಗು ಮಾಡಿದ್ರೆ ವರ್ಷಗಟ್ಟಲೆ ಮಾಡಬೇಕಾಗ್ತದೆ. ಒಮ್ಮೆ ಸಾವುಕಾರದೊಂದು ಮನೆ ಕಳ್ತನ ಮಾಡಿದೀವಿ ಅಂದರೆ ಇಡೀ ಜೀವನ ತುಂಬ ಆರಾಮಿರ್ಬೋದು ಅಂತ ಕಳ್ಳ ಪ್ಲ್ಯಾನ್ ಹಾಕಿದ. ಹಂಗಾದ್ರೆ ಈ ಸಾವುಕಾರ ಮನೆ ಕಳ್ತನ ಮಾಡಬೇಕಾದ್ರೆ ಮೊದಲು ನಾ ಏನು ಮಾಡಬೇಕು? ಇವೇನು ಚಾಕರಿ ಅದಾನಲ್ಲ, ಕೂಲಿ ಆಳ, ಇವನು ದೋಸ್ತಿ ಮಾಡಬೇಕು ಅಂತ ಅವನು ದೋಸ್ತಿ ಮಾಡಿದ. ಅವನಿಗೆ ಹಂಗೆ ಹೇಳ್ರೆ ಕೇಳೋದಿಲ್ಲಲ್ಲ, ಅವನು ಬ್ರೇನ್ ವಾಶ್ ಮಾಡಬೇಕು, ಅವನ ಮನಸ್ಸು ಪರಿವರ್ತನಾ ಮಾಡಬೇಕು ಅಂತ ಹೇಳಿದ. ಅಲ್ಲೋ ಹುಚ್ಚ ಅಂದವ, ನಿನಗೂ ಹೆಂಡ್ರದಾರ, ಮಕ್ಕಳದಾವ, ನಿಂದು ಒಂದು ಮನೆ ಅದ, ನಿಂದು ಒಂದು ಪ್ರಪಂಚದ. 30 ವರ್ಷ ಆತು ಇದ ಮನ್ಯಾಗ ದುಡಿಲ ಹತ್ತೈತಿ, ದುಡ್ದ ಸಣ್ಣಾಗಿ ಹೋದಿ, ಇನ್ನೊಂದು 10 ವರ್ಷ ಆದ್ರೆ ಮಣ್ಣಾಗಿ ಹೋಗುತ್ತೆ ಅಂತ ಹೇಳಿದ. ನೀನು ಹಿಂಗೆ ದುಡ್ಕೋತ ಏನು ಮಾಡವ? ನಿನ್ನಂತೂ ಮಾಲಕ್ ಮಾಡಂಗಿಲ್ಲ, ನೀನ ಮಾಲಕ್ ಅಂತ ಅನ್ಕೋತ ಹೊಂಟಾನ ಅಷ್ಟ. ಅದಕ್ಕೆ ನಿನಗೊಂದು ಚಲೋ ಉಪಾಯ ಹೇಳ್ತೀನಿ ಅಂತಂದವ ಕಳ್ಳ. ಏನಪ್ಪ ಹೇಳು ಅಂತಂದೇವ. ನೀ ಅನ್ನೋದು ಬರೋಬ್ಬರಿ ಅದ, ನಾ 30 ವರ್ಷ ಆತು ದುಡ್ದು, ನೀ ಏನೂ ಉಪಯೋಗ ಆಗಿಲ್ಲ ಅಂದವ. ಆಯ್ತು ಹೇಳಪ್ಪ ಉಪಾಯ. ಏನಿಲ್ಲ, ಅಲ್ಲಿ ಮನೆಯಲ್ಲಿ ಎಲ್ಲೆಲ್ಲಿ ಬಂಗಾರದ, ಎಲ್ಲೆಲ್ಲಿ ರೊಕ್ಕ ಇಟ್ಟಾರ, ಅಷ್ಟೇ ಅಲ್ಲದೆ ತಿಜೋರಿ ಚಾವಿ ಎಲ್ಲೆಲ್ಲಿ ಅದಾವ, ಏನೇನದಾವ ಎಲ್ಲ ಹೇಳು ಅಂತಂದವ. ಆಯ್ತು, 1 ವಾರ ಸಮಯ ಕೊಡು ಅಂತ ಅವ ಅಂದ. 1 ವಾರದೊಳಗೆ ಅವ ಮಾಲಕ್ಕಿರ್ಲಾರ್ದಾಗ ತಿಜೋರಿ ಚಾವಿ ಎಲ್ಲ ಚಾವಿ ಮಾಡೋವನ ಕಡೆ ಕೊಟ್ಟರು. ಅವ ಡುಪ್ಲಿಕೇಟ್ ಮಾಡಿ ತಂದು ಕೊಟ್ಟ. ಎಲ್ಲ ಚಾವಿ ಬಂದು ಎಲ್ಲೆಲ್ಲಿ ಜಾಗದ ಎಲ್ಲ ಒಂದು ಚಲೋ ಬಿಳಿ ಹಾಳಿ ಮೇಲೆ ಪ್ಲ್ಯಾನ್ ಹಾಕಿ ಕೊಟ್ಟ. ಒಂದು ದಿವಸ ರಾತ್ರಿ ಸಮಯ 12-1 ಗಂಟೆ ಸಮಯ ಆಗಿತ್ತು. ಕಳ್ಳ ಮತ್ತು ಆಳ ಮನುಷ್ಯ ಇದ್ಲ, ಇಬ್ಬರು ಕೂಡೇ ಬಂದರು. ಬಂದ ಕೂಡಲೇನ ಆ ಮನೆಯಲ್ಲಿ ಒಂದು ದೊಡ್ಡ ನಾಯಿ ಇತ್ತು. ಅದು ಮಾಲಕ ಸಾಕಿದ ನಾಯಿ. ಈ ನಾಯಿನಟ್ಟು ಮಳ್ಳು ಮಾಡಬೇಕಲ್ಲ, ಆಳ ಮನುಷ್ಯನಂತೂ ಮಳ್ಳು ಮಾಡಿದ್ದ, ನಾಯಿನ ಮಳ್ಳು ಮಾಡೋ ಸಲುವಾಗಿ ಅಂತ ಬಿಸ್ಕಿಟ್ ತಂದಿದ್ದ. ಆ ಬಿಸ್ಕಿಟ್ ನಾಯಿ ಮುಂದೆ ಒಗದು ಕೂಡಲೇ ನಾಯಿ ಒಂದು ಮಾತು ಹೇಳಿತು,
ನಿನ್ನ ಈ ಬಿಸ್ಕಿಟ್ಗೆ ಬಲಿ ಆಗ್ಲಾಕ ನಾ ಏನು ಆಳ ಮನುಷ್ಯ ಏನು, ನಾ ನಿಜವಾದ ಮನೆ ಮಾಲಕ ಅಂತ ನಾ ಹೇಳ್ತದ. ನಿನ್ನ ಬಿಸ್ಕಿಟ್ ಏನಿದ್ರು ಅಲ್ಲೇ ಕೂಲಿ ಆಳುಗಳಿಗೆ ನನ್ನ ಮಾಲಕನ ಸಲುವಾಗಿ ನನಗೆ ಒಂದು ತುತ್ತು ರೊಟ್ಟಿ ಅವ ಉಣಿಸ್ಯಾನಂದ ಬಳಕ ನಾನು ಅವನ ಮನೆಯನ್ನು ಕಾವಲ ಮಾಡ್ತೀನಿ ಹೊರತು ನಾ ತುಡುಗು ಮಾಡೋದಿಲ್ಲ ಅಂತ ನಾಯಿ ಹೇಳಿತ್ತು. ಅಂದರೆ ಇದ್ರ ಮ್ಯಾಲಿನಿಂದ ಮನುಷ್ಯನಕ್ಕಿಂತ ನಾಯಿ ಶಾಣೆ ಅಂತ ಅರ್ಥ ಆತಲ್ಲ. ಮನುಷ್ಯ ದಡ್ಡ ಆದ, ನಾಯಿ ಶಾಣೆ ಆತು, ವಿಶ್ವಾಸಿಕ ಆಯ್ತು. ಅವಾಗ ಈ ಮಾತ ಅವಾಗ ತಿಳಿತ್ತು ಕೂಲಿ ಆಳಿಗೆ. ಅವ ಅಂದ, ಒಂದು ನಾಯಿಗೆ ಇಷ್ಟು ಬುದ್ಧಿ ಅದ ಅಂದ ಬಳಿಕ ನಾನು 30 ವರ್ಷ ಮಾಲಕನ ಸಲುವಾಗಿ ದುಡಿದು ಈಗ ಕ್ಷುದ್ರವಾದ ಕ್ಷುಲ್ಲಕವಾದ ಈ ಆಸೆಗೆ ಬಲಿಯಾಗಿ ನಾರೆ ಹಾಕಿ ಕಳ್ಳನಿಂದ ಹೋಗಬೇಕು ಅಂತ ಅವನ ಹೊಳ್ಳಿ ಬಡಿಗೆ ತಗೊಂಡು ಕಳ್ಳನ ಓಡಿಸಿಬಿಟ್ಟ. ಅವನು ಪರಿವರ್ತನೆ ಆದ. ನೋಡ್ರಿ ಹೆಂಗಿರ್ತದ. ಸಂಪತ್ತು ಬಹಳ ಸರಿ ಅಲ್ಲದು. ಸಂಪತ್ತು ಯಾವಾಗ ಯಾರನ್ನು ಬದಲು ಮಾಡ್ತದ ಗೊತ್ತಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಬಿಜ್ಜಳನ ಭಾಂಡಾರವೆನಗೆ ಕೈಯ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆ ಯಾವಿನ ಹಂಗೆನಗೆ ಕೈಯ ಅಂತ ಕೇಳ್ತಾರೆ. ಊರು ಮುಂದನ ಹಳ್ಳನ ಹಾಲಿಂದ ಹರಿಲಾಗ್ತದಂದ ಬಳಿಕ ಇದು ಎಂದೂ ಹಿಂಡ್ಲಾರ್ದಂಥ ಆಕಳ ಹಿಂದೆ ಬೆನ್ನು ಹತ್ತಿ ಹೋಗಿ ನಾ ಏನು ಮಾಡಲಿ, ಹಂಗ ನನಗ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ, ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲಕೊಂಡಂತೆ ಕಾಣ ಕೂಡಲ ಸಂಗಮ ದೇವ. ಒಂದು ಮಾತು ಹೇಳ್ತಾರೆ ಬಸವಣ್ಣವ್ರು, ಬಹಳ ಚಲೋ. ನೀವೇನಾದರೂ ಬಹಳ ಬಡವರಿದ್ರಿ ಅಂದ್ರೆ ಶ್ರೀಮಂತರ ಮುಂದೆ ಹೋಗಿ ಎಂದು ಬಹಳ ಬೇಡ್ಲಕ್ಕೆ ಹೋಗಬೇಡ್ರಿ. ನಿಮ್ಮನ್ನು ಬಹಳ ಕೆಳಗಿನವರು ಅಂತ ನೋಡ್ತಾರ, ಅವ್ರು ತಿರಸ್ಕಾರದಿಂದ ನೋಡ್ತಾರ, ಅಪಮಾನ ಮಾಡ್ತಾರ. ಅದಕ್ಕಾಗಿ ನೀನು ಬೇಡುವುದೇ ಆಗಿತ್ತು ಅಂದ್ರೆ ಶಿವನ ಹತ್ತಿರ ಹೋಗಿ ಬೇಡು. ಶಿವ ಕೊಟ್ಟ ಅಂದ್ರೆ ಸವಿಲಾರ್ದಷ್ಟು ಕೊಡ್ತಾನ. ಶ್ರೀಮಂತ ಕೊಟ್ಟ ಅಂದ್ರೆ 10,000 ಕೊಡಬಹುದು, 1,00,000 ಕೊಡಬಹುದು, 1 ಕೋಟಿ ಕೊಡಬಹುದು. ಅದಕ್ಕೆ ಲೆಕ್ಕದ. ಶ್ರೀಮಂತ ಕೊಟ್ಟದ್ದಕ್ಕ, ರಾಜ ಕೊಟ್ಟದ್ದಕ್ಕ ಲೆಕ್ಕದ. ಆದ್ರೆ ಒಂದು ವೇಳೆ ಹರನೇ ಪರಮಾತ್ಮನೇ ದೇವರೇ ಕೊಡ್ಲಾಕ ಮನಸ್ಸು ಮಾಡಿದ ಅಂದ್ರ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು. ನಾವು ಬ್ಯಾಡಂದ್ರೂ ಕೂಡ ದೇವರ ಬೆಳಕಿಂಡಲೆ ಸುರದ ಅಂತ ಹೇಳ್ತಾರೆ. ದೇವರು ಕೊಡು ಕಾಲಕ್ಕೆ ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಒಂದು ದೊಡ್ಡ ಮಳೆ ಆಯಿತು ಅಂದ್ರೆ ಹೆಂಗ ಹಳ್ಳ ಎಲ್ಲ ಬಂದು ಕೆರೆ ಒಂದು ರಾತ್ರಿ ಒಳಗೆ ಹೆಂಗೆ ತುಂಬುತ್ತದ, ಹಂಗ ದೇವರು ಕೊಟ್ಟ ಅಂದ್ರೆ ಕೆಲವೇ ವರ್ಷಗಳಲ್ಲಿ ಮನುಷ್ಯ ಶ್ರೀಮಂತನಾಗುತ್ತಾನೆ. ಇದು ಯಾವಾಗ ದೇವರನ್ನು ನೆನೆಸೋ ಕಾಲಕ್ಕೆ ಹಿಂಗಾಗ್ತದ. ಪರಮ ನಿರಂಜನನ ಮರೆವ ಕಾಲಕ್ಕೆ ದೇವರನ್ನು ನಾವೇನಾದರೂ ಮರ್ತೀವಿ ಅಂದ್ರೆ ಅವಾಗ ಏನಾಗ್ತದ, ತುಂಬಿದ ಹರವಿಯ ಕಲ್ಲಕೊಂಡಂತೆ ಕಾಣ ಕೂಡಲ ಸಂಗಮ ದೇವ. ಹರಿವೆಲ್ಲ ಬಹಳ ತುಂಬಿರ್ತದ, ನೀರಿರ್ತದ. ಆ ನೀರು ಖಾಲಿ ಆಗಲಕ್ಕೇನು 1 ದಿವಸ ಬೇಕಾಗಿಲ್ಲ, 1 ವರ್ಷ ಬೇಕಾಗಿಲ್ಲ. 1 ಹಳ್ಳ ಒಗೆದ್ರೆ ಸಾಕು, ನೀರೆಲ್ಲ ಖಾಲಿಯಾಗಿ ಹೋಗಿಬಿಡ್ತದೆ. ಹಂಗೆ ನಾವು ದೇವರನ್ನು ಮರ್ತೀವಿ ಅಂದ್ರೆ ನಮ್ಮ ಸಂಪತ್ತೆಲ್ಲ ನಮ್ಮನ್ನು ಬಿಟ್ಟು ಹೋಗಿಬಿಡ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಪರಮಾತ್ಮನೇ ನೀನೇ ಹಾಲಿನ ಹಳ್ಳಾಗಿ ಹರಿಯುವಾಗ ನಾಯಾಕ ಬಿಜ್ಜಳನ ಸಂಪತ್ತನ್ನು ಆಶೆ ಮಾಡಲಿ. ಇಂತಹ ನಿಲುವು ಬಸವಣ್ಣನವರದಿತ್ತು. ಆ ಬಸವಣ್ಣನವರು ಒಂದು ದಿನ ರಾತ್ರಿಯ ವೇಳೆಯಾಗಿತ್ತು, ಮಲ್ಕೊಂಡಿದ್ರು. ಅವರ ಧರ್ಮ ಪತ್ನಿ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಅಂತಿಬ್ಬರು ಮಲ್ಕೊಂಡಿದ್ರು. ಮಲ್ಕೊಂಡಾಗ ಒಬ್ಬ ಕಳ್ಳ ಬಂದ ಕೂಡಲೇನ ಮನೆಯೆಲ್ಲ ಹುಡುಕಾಡಿದ, ಏನೂ ಸಿಗಲಿಲ್ಲ. ಕೊನೆಗೆ ಬಸವಣ್ಣನವರ ಧರ್ಮ ಪತ್ನಿ ನೀಲಾಂಬಿಕಾ ಮಲ್ಕೊಂಡಿದ್ರು. ಕೊರಳಲ್ಲಿ ಬಂಗಾರದ ಸರ, ಕಿವಿಯಲ್ಲೆಲ್ಲ ಬಂಗಾರದ ಆಭರಣಗಳಿದ್ದು
ಕಳ್ಳ ನೋಡಿದ, ಇವರಿಗೆಲ್ಲ ಜೋರಾಗಿ ನಿದ್ರೆ ಹತ್ತಿತ್ತು. ಆ ಬಂಗಾರದ ಆಭರಣಗಳನ್ನು ಕಳ್ತನ ಮಾಡ್ಲಾಕ ಹೋದ. ಅಷ್ಟರಲ್ಲೇ ಅವರಿಗೆ ನೀಲಾಂಬಿಕೆ ಅವರಿಗೆ ಎಚ್ಚರ ಆಯಿತು. ಆದಾಗ ಕಳ್ಳ ಬಂದಾನ ಅಂತ ಅವರು ಜೋರಾಗಿ ಕಿರ್ಚ್ಕೊಂಡ್ರು, ಚೀರಿದರು. ಆಗ ಮಗ್ಗಲದಲ್ಲೇ ಬಸವಣ್ಣವರು ಮಲ್ಕೊಂಡಿದ್ರು. ಅವರಿಗೆ ಎಚ್ಚರ ಆಯಿತು. ಎದ್ದು ನೋಡ್ತಾರ, ಕಳ್ಳ ಅವ ಓಡ್ಲಾಕ್ ಚಾಲೋ ಮಾಡಿದ, ಎಲ್ಲ ಆಭರಣ ಇಲ್ಲೇ ಬಿಟ್ಟು. ಅವಾಗ ಬಸವಣ್ಣವರು ಅಂದರು, ಒಡನಿರ್ದ ಸತಿಯಂದು ನೆಚ್ಚಿರ್ದೆನಯ್ಯ, ಕೈ ವಿಡಿದ ಸತಿಯಂದು ನಂಬಿರ್ದೆನಯ್ಯ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ ಆತ ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ ಅಂತ ಹೇಳಿದರು. ನಾವು ಕಳ್ಳರ ಅಲ್ಲೇನೆಲ್ಲರೂ? ನಮ್ಮ ಮನೆ ಮಗ್ಗಲ್ದಾಗ ಒಬ್ಬ 100 ವರ್ಷ ಬಡವನಾಗೇ ಸಾಯ್ತಾನ, ಅವಾಗೊಂದಿಷ್ಟು ಸಹಾಯ ಮಾಡೋದಿಲ್ಲ, ಎಲ್ಲ ನಮಗೆ ಇರಲಿ ಅಂತ ನಾವು ಕಬಳಿಸ್ಕೊಂಡು ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕೆ ಬಸವಣ್ಣವರಂದರು, ಎಲೆ ನೀಲ, ನಿನ್ನ ಕಿವಿಯಲ್ಲಿರುವ ಆಭರಣಗಳನ್ನು ಈಗಿಂದೀಗಲೇ ಬಿಚ್ಚಿ ಕೊಟ್ಟು ಬಿಡು ಅಂತ ಹೇಳಿದರು ಬಸವಣ್ಣವರು. ಆ ಕಳ್ಳನನ್ನು ಕರೆಸಿ ನೀಲಾಂಬಿಕೆಯವರು ತಮ್ಮ ಕೊರಳಲ್ಲಿನ ಸರ, ಕಿವಿಯಲ್ಲಿನ ಆಭರಣ ಎಲ್ಲ ಎತ್ತಿ ಹಿಂಗೆ ಕೊಟ್ರ ಆ ಕಳ್ಳನಿಗೆ. ವಿಚಾರ ಮಾಡ್ರಿ, ಇತಿಹಾಸದಲ್ಲಿ ಇಂಥ ಘಟನಾ ನಡೆದಾವೇನು? ನಿಮ್ಮೂರಾಗ ಯಾರು ಹಿಂಗದಾರ ಏನು? ಮತ್ತೆ ಕಳ್ಳರು ಬಂದ್ರೆ ಬಾಗಿಲ ಹಾಕಿರಿ ಅಂದ್ರೆ ಮನ್ಯಾಗಿಂದ ಹೆಣನ ಹೋಗ್ಬೇಕ ಒಂದು ಹಂಗೆ ಬಿಡ್ತೀರಿ. ಇಲ್ಲೊಬ್ಬ ಅದಾನ ಮನುಷ್ಯ, ಬಸವಣ್ಣ ಹೆಂಗದಾನಂದ್ರ ಕಳ್ಳ ಬಂದ್ರೆ ಎಲ್ಲನ ಕೊಟ್ಟುಬಿಟ್ಟು. ಅವಾಗ ಕಳ್ಳ ಏನಂದ, ಪಶ್ಚಾತ್ತಾಪ ಆಯ್ತ ಅವನಿಗೆ. ನಾನು ಕೂಡಲ ಸಂಗಮನಲ್ಲ, ಕಳ್ಳತನ ಮಾಡಬೇಕಂತ ಬಂದಿದ್ದೆ. ಆದ್ರೆ ಬಸವಣ್ಣನವರಲ್ಲಿರುವಂಥ ಉದಾರವಾದ ದೇವ ಸದೃಶ ಗುಣಗಳನ್ನು ನೋಡಿ ನನ್ನ ಮನಸ್ಸು ಪರಿವರ್ತನ ಆಯಿತು ಅಂತ ಆಭರಣ ಏನು ನೀಲಾಂಬಿಕೆಯವರು ಕೊಟ್ಟಿದ್ರು, ಅದನ್ನು ಬಸವಣ್ಣನವರ ಪಾದಗಳಿಗೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಇಂದಿನಿಂದ ನಾ ಕಳ್ಳತನ ಬಿಟ್ಟೆ ಅಂತ ಹೇಳಿದ. ಅವ ಕಳ್ಳನಾಗಿ ಬಂದಂಥವ ಶರಣ ನನ್ನಯ್ಯನಾದ. ಅವನು ಕೂಡ ಬದಲಾಗಿ ಮಹಾತ್ಮನಾಗಿ ಹೋದ. ನಮ್ಮ ಕೈಯಾಗಿ ಸಿಕ್ಕಿದ್ರೆ ಗತಿ ಏನಾಕಿತ್ತ? ಒಂದು ಹುಚ್ಚು ಬಿಟ್ಟು ಹೊಕ್ಕಿತ್ತ ಒಂದು. ಅದಕ್ಕೆ ಅವರು ಬಸವಣ್ಣನವರಾದರು, ಜಗಜ್ಯೋತಿ ಆದರು. ನಾವು ಮನ್ಯಾನ ದೀಪ ಸಹಿತ ಆಗಿಲ್ಲ ಇನ್ನೂ. ಅಷ್ಟೇ ಅಲ್ಲದೆ ಬಸವಣ್ಣನವರು ಇಂತಹ ದೊಡ್ಡ ಒಂದು ಶರಣ ಆಂದೋಲನವನ್ನು ಮಾಡಿದರು, ಅನುಭವ ಮಂಟಪವನ್ನು ಕಟ್ಟಿದರು. 770 ಜನ ಅಮರ ಗಣಗಳಿಗೆ ಆಶ್ರಯದಾತರಾದರು. ಎಲ್ಲ ಶಿವಶರಣರು ಬಂದರು. ಅಲ್ಲಮ ಪ್ರಭುದೇವರು ಬಂದರು, ಸಿದ್ದರಾಮೇಶ್ವರರು, ಅಕ್ಕ ಮಹಾದೇವಿ, ಮೋಳಿಗೆ ಮಾರಯ್ಯ, ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ನುಲಿಯ ಚಂದಯ್ಯ, ಮೇದಾರ ಕೇತಯ್ಯ, ಹಡಪದ ಅಪ್ಪಣ್ಣ, ಹಿಂಗ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಶರಣರು ಕಲ್ಯಾಣದತ್ತ ಬಂದರು. ಒಂದು ದೊಡ್ಡ ಭಕ್ತಿಯ ಆಂದೋಲನ ಆಯಿತು. ಆವಾಗ ಬಸವಣ್ಣನವರು ಸದಾ ಕಾಲದಲ್ಲಿಯೂ ಹೆಂಗಿದ್ದವರು ಅಂದ್ರೆ ಒಂದು ಮಾತಿನಲ್ಲಿ ಹೇಳ್ತಾರವರು. ಈ ಮಾತನ್ನು ಬಹುತೇಕ ಬಸವಣ್ಣವ್ರನ್ನ ಬಿಟ್ಟರೆ ಬೇರೆ ಯಾರೂ ಹೇಳಲಿಕ್ಕಾಗೋದಿಲ್ಲ. ಎನ್ನಲ್ಲಿ ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಒಂದು ಜವೆ ಗೋಧಿ ಕಾಳು ಎಷ್ಟಿರ್ತದೆ? ಭಾಳ ಸಾಣದು. ಇಷ್ಟಾದರೂ ಏನಾದರೂ ನನ್ನ ಆಚರಣೆಯಲ್ಲಿ ಕೊರತೆ ಆದ್ರೆ, ನಾನು ಅಕಸ್ಮಾತ್ ಒಂದು ಗೋಧಿ ಕಾಳಿನಷ್ಟಾದರೂ ಸುಳ್ಳು ಹೇಳಿದ್ರೆ, ಅಷ್ಟಾದರೂ ನಾನು ತುಡುಗ ಮಾಡಿದ್ರೆ, ಅಷ್ಟಾದರೂ ಹಿಂಸಾ ಮಾಡಿದ್ರೆ, ಅಥವಾ ಇನ್ನೊಬ್ಬರ ಹೆಣ್ಮಕ್ಕಳನ್ನು ತಪ್ಪ ದೃಷ್ಟಿಯಿಂದ ನೋಡಿದ್ರೆ, ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಷ್ಟು ಸ್ವಚ್ಛವಾಗಿದ್ದಂಥವ್ರು ಯಾರು ಅಂದ್ರೆ ಬಸವಣ್ಣನವರು. ಸಾಮಾನ್ಯ ಅಲ್ಲ ಇದು. ಮುಂದಿನವರಷ್ಟು ಹೊಡಿತೀರಿ, ಹಿಂದಿನವರು ಬಸವಣ್ಣವರಿಗೆ ನಮಗೆ ಏನಿಲ್ಲ ಅಂತಾರವ್ರು.
ಜೀವೆಗೋದೇರ ತೊಗೊಂಬರಿ ಅಕ್ಕಿಯರ ತೊಗೊಂಬರಿ ನಮಗೇನಾಗ್ಬೇಕ್ರಿ ಅಂತಾರೋ. ಇಂತಹ ಒಬ್ಬ ಬಸವಣ್ಣ ಅವತರಿಸಿದ್ದರಿಂದಲೇ ಇವತ್ತಿಗೂ ಕೂಡ ನಾವು ಶಿವಶರಣರ ತತ್ವಗಳನ್ನು ನೋಡ್ತಾ ಇದ್ದೀವಿ. ಬಸವಣ್ಣನವರು ತಮ್ಮ ಜೀವನ ಹೇಗೆ ಕಳೆದರು ಅಂದ್ರೆ ಅದರ ಕುರಿತಾಗಿ ಒಂದು ಮಾತಿನಲ್ಲಿ ಹೇಳ್ತಾರೆ, ಬಸವಣ್ಣವ್ರು ಹೆಂಗೆ ಬದುಕಿದ್ರು ನಾವು ಹೆಂಗೆ ಬದುಕ್ತೀವಿ. ನಮ್ಮ ಜೀವನ ಬಹಳ ಮಜಾ ಇರ್ತದೆ. ಸರಿಯಾಗಿ ನೋಡಿದರೆ ಶರಣರ ಜೀವನದಲ್ಲಿ ಏನು ಅಂಥ ಭಾಳ ವಿಶೇಷ ಏನು ಕಂಡು ಬರುವುದಿಲ್ಲ. ಎಲ್ಲ ಗದ್ಲಿರೋದು ನಮ್ಮ ಜೀವನದಾಗನ. ಎಲ್ಲ ಥರದ ನಾಟಕ ನಮ್ಮ ಜೀವನದಲ್ಲಿ ನಡೆದು ಹೋಗ್ತದೆ. ಮಹಾತ್ಮರ ಜೀವನ ಅಂದ್ರೆ ಈ ಕರಡಿ ಮಜಲದಲ್ಲಿ ಒಂದ ಸೋರ್ ಇರ್ತೈತೆ. ಅದು ಏನಂತಾರೆ ಅದಕ್ಕೆ ಶ್ರುತಿ ಒಂದೇ ಇರ್ತೈತೆ. ಅದು ಕರಡಿ ಮಜಲದಲ್ಲಿ ಉದ್ದಿರ್ತೈತಿಲ್ಲ. ಅದು ಒಮ್ಮೆ ಹಿಡಿದ್ರು ಅಂದ್ರೆ ಮುಗಿತಕ್ಕ ಒಂದ ಸೂರ್ನಾಗ ಹೋಗಿಬಿಡ್ತಾರ. ಮಹಾತ್ಮರ ಜೀವನ ಅಂದ್ರೆ ಒಮ್ಮೆ ಓಂ ನಮಃ ಶಿವಾಯ ಅಂದ್ರೆ ಸಾಯುವವರೆಗೆ ಓಂ ನಮಃ ಶಿವಾಯ ಅನ್ಕೋತ ಹೋಗಿಬಿಡ್ತಾರ. ಇದು ನಮ್ಮದೈತೆ ನೋಡಿ ಜೀವನ. ನಮ್ಮ ಜೀವನದಾಗ ಡೊಳ್ಳು ಬರ್ತಾವು, ನಮ್ಮ ಜೀವನದಲ್ಲಿ ಹಲಿಗೆ ಬರ್ತಾವು, ನಮ್ಮ ಜೀವನದಲ್ಲಿ ನಗಾರಿಗಳು ಬರ್ತಾವು, ನಮ್ಮ ಜೀವನದಲ್ಲಿ ಈಗೀಗಂತೂ DJ ಬಂದುಬಿಟ್ಟಾವು. ಮುಗದ ಹೊತ್ತು ಏನಕ್ಕತ್ ಹೇಳಕ್ಕೆ ಬರೋದಿಲ್ಲ. ಈ ಗಣಪತಿ ಬಂತಲ್ಲ ಏನು DJ ಹಚ್ಚಿಬಿಟ್ರಂದ್ರೆ ನೋಡ್ಬೇಕು ಹಳೆ ಗ್ವಾಡಿ ಸಹಿತ ಬೀಳ್ಬೇಕು. ಹಂಗೆ ಇದು ನಮ್ಮ ಜೀವನ. ಇದು ಹೊಸ ಗ್ವಾಡಿ ಸೀಳಬೇಕು, ಹಳೆ ಗ್ವಾಡಿ ಬೀಳಬೇಕು, ಹಳೆ ಮುತ್ತಾಗಳು ಹಾರ್ಟ್ ಫೇಲ್ ಆಗಬೇಕು. ಇದು ನಮ್ಮ ಜೀವನ. ಇದು ಹಿಂಗದ. ಮಹಾತ್ಮರ ಜೀವನ ಶ್ರುತಿ ಇದ್ದಂಗೆ ಎಲ್ಲೂ ಬದಲಾಗೋದಿಲ್ಲ. ಅಷ್ಟಂದ್ರೆ ಅಷ್ಟ. ಅದು ಒಂದು ಗೋಧಿ ಕಾಳು ಸಹಿತ ಈ ಕಡೆ ಆ ಕಡೆ ಆಗಿಲ್ಲ ನನ್ನ ಜೀವನ ಅಂತೂ ಸ್ವತಃ ಬಸವಣ್ಣನವರೇ ಹೇಳ್ತಾರಂದ ಬಳಕೆ ಹೆಂಗೆ ಬದುಕಿರಬಾರ್ದವರು ವಿಚಾರ ಮಾಡುವಂಗದ. ಒಬ್ಬ ರೈತ ಮನುಷ್ಯ ಭಾಳ ಜಿಪುಣಿದ್ದ. ಮಾವಿನ ಕಾಯಿ ಸುಗ್ಗಿತ್ತು. ಎಲ್ಲ ಪಾಡಿಗೆ ಬಂದಂಥ ಎಲ್ಲ ಮಾವಿನಕಾಯಿಗಳನ್ನು ತಂದ ಮನೆಯಲ್ಲಿ ಹಣ್ಣು ಹಾಕಿದ್ದ. ಒಂದು ವಾರ ಆಯಿತು. ತೆಗೆದು ನೋಡಿದ, ಹಣ್ಣಾಗಿದ್ದು ಸಣ್ಣಂಗೆ ಒಂದೊಂದು ಹಂತ ಹಾಕಿದ್ದ. ಹಣ್ಣಾದು ತಿನ್ಬೇಕಂತ ನೋಡಿದ. ಅಲ್ಲಿ ಮೂಲ್ಯಾಗ ನೋಡಿದ 4 ಅವು ಮ್ಯಾಲೆ ಅರ್ಧ ಕೊಳತಿದ್ದು, ಅರ್ಧ ಚಲೋ ಇದ್ದು. ಅವ ಅಂದ, ಹೆಂಗೂ ಇವು ಕೆಟ್ಟ ಹೊಕ್ಕವು, ಇನ್ನು ಏನು ಮಾಡೋನು ಅಂದ್ರೆ ಅವು 4 ಏನು ಮ್ಯಾಲೆ ಕೊಳ್ತಾವಲ್ಲ ಅಷ್ಟು ತೆಗಿನು, ಚಲೋ ತಿನ್ನೋನು ಅಂತಂದ. ಅವು 4 ಅರ್ಧ ಕೊಳ್ತಿದ್ದುಲ್ಲ ಅಷ್ಟು ತೆಗೆದ, ಚಲೋ ತಿಂದ. ಮರುದಿವ್ಸ ಬಂದು ನೋಡ್ತಾನ ಮತ್ತೆ ಮ್ಯಾಲೆ 4 ಅರ್ಧ ಕೊಳ್ತಿದ್ದು, 4 ಚಲೋ ಇದ್ದು. ಆ ಬಳಿಕ ಅವು 4 ಏನು ಮ್ಯಾಲೆ ಅರ್ಧ ಇದ್ನಾಗಿದ್ದಿಲ್ಲ ಅಷ್ಟು ತೆಗೆದ, ಚಲೋ ಅಷ್ಟು ತಿಂದ. ಹಿಂಗೆ 15 ದಿವಸ ಕೊಳಸೇನ ತಿಂದ ಹೊರತು ಚಲೋ ಹಣ್ಣು ಒಂತಿರ್ಲಿಲ್ಲ. ಪ್ರಪಂಚ ಅಂದ್ರೆ ನಮ್ಮದು ಇಂಥ ಪ್ರಪಂಚದು. ಕೊಳಸೆ ತಿನ್ನು, ಚಲೋ ಹಣ್ಣು ತಿನ್ನಪ್ಪ ಅಂತ ಬಸವಣ್ಣವ್ರು ಹೇಳಿದ್ರೆ ಇಲ್ರಿ, ಅವ್ರಿಗೇನು ತಿಳಿತಿತ್ತು? ನಮಗೆ ಭಾಳ ತಿಳಿತದ. ಸ್ವಾಮಿಗಳು ಏನ್ರಿ ಹೇಳಕ್ಕೆ ಬಂದ್ರಂದ್ರೆ ನಿಮಗೆ ನೀವೇನಂತೀರಿ? ಸ್ವಾಮಿಗಳು ಇದು ನಿಮ್ಮ ಕ್ಷೇತ್ರ ಅಲ್ಲ, ನೀವು ಚಲೋ ಹಣ್ಣು ತಿನ್ನೋರು, ನಾವು ಕೊಳಸಿ ತಿನ್ನೋರು ಅಂತ ನೀವು ಅಂತೀರಿ. ಹಂಗಾಗಬಾರದು ಜೀವನ ಅಂದ್ರೆ. ಅವ್ರೇನು ಹೇಳ್ಯಾರ ಬಸವಣ್ಣವರು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಹೇಳ್ಯಾರಲ್ಲ. ಬೇಡ ಅಂದ್ರೆ ಏನು? ಅವು ಕೊಳತ ಹಣ್ಣಿದ್ದಂಗೆ ಅದನ್ನು ತಿನ್ನಬೇಡ್ರಿಪ್ಪ ಅಂತ ಹೇಳ್ಯಾರ. ಕಳತನ ಮಾಡದೇ ಇದ್ರೆ ಅದು ಚಲೋ ಹಣ್ಣಿದ್ದಂಗ. ಸತ್ಯವನ್ನು ಹೇಳಿದ್ರೆ ಅದು ಚಲೋ ಹಣ್ಣಿದ್ದಂಗ. ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇಂತಹ ಜೀವನವನ್ನು ಸಾಗಿಸಿದಂತಹ ಬಸವಣ್ಣನವರು ಎಲ್ಲರ ಜೀವನಕ್ಕೆ ಬೆಳಕಾದರು. ಅವರು ತಮ್ಮ ವಚನದಲ್ಲಿ ಹೇಳ್ತಾರ, ನನ್ನ ಜೀವನ ಇಡೀ ಬಸವಣ್ಣನವರ ಜೀವನದ ಸಾರ ಒಂದೇ ವಚನದಲ್ಲಿ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು,
ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೇ ಬೇಕೆಂದು ಎತ್ತಿಕೊಂಡ. ಹಂಗೆ ಬಸವಣ್ಣನವರು ಬಾಗೇವಾಡಿಯಲ್ಲಿ ಹುಟ್ಟಿದರು. 8 ವರ್ಷಕ್ಕೆ ಮನೆ ತ್ಯಾಗ ಮಾಡಿ ಕೂಡಲ ಸಂಗಮಕ್ಕೆ ಹೋದರು. ಅಲ್ಲೇ 12 ವರ್ಷಗಳ ಕಾಲ ಅಭ್ಯಾಸ ಮಾಡಿದರು. ಅಲ್ಲಿಂದ ಮುಂದೆ ಮಂಗಳವೇಡೆಗೆ ಬಂದರು. ಕಲ್ಯಾಣಕ್ಕೆ ಹೋದರು. ಬಿಜ್ಜಳನ ಆಸ್ಥಾನದಲ್ಲಿದ್ದುಕೊಂಡು ತಮ್ಮ ರಾಜ್ಯ ಕಾರ್ಯಭಾರಗಳನ್ನು ಮಾಡಿದರು. ಅದರೊಂದಿಗೆ ಅನುಭವ ಮಂಟಪವನ್ನು ಕಟ್ಟಿ ದೊಡ್ಡ ಶರಣ ಆಂದೋಲನವನ್ನು ಮಾಡಿದರು. ಇಷ್ಟೆಲ್ಲ ಮಾಡುವುದರೊಳಗಾಗಿ ಬರೀ 36 ವಯಸ್ಸಾಗಿತ್ತು ಅವರಿಗೆ. ದೇಹ ಬಿಡುವಾಗ ಎಷ್ಟು? 36 ವರ್ಷ. ನಮಗೆ ಎಟ್ಟೆಟ್ಟಾಗ್ಯಾವ ನೋಡೋಣ. ವಯಸ್ಸಾತ್ ಇನ್ನ ಮಂದಿಗೆ ಬುದ್ಧಿ ಬರುವಲ್ದು. ಬಸವಣ್ಣವ್ರು ಬರೀ 36 ವರ್ಷ ಆಗಿತ್ತು. ಒಂದು ಶರಣ ಕ್ರಾಂತಿ ಆಯಿತು. ಎಲ್ಲವನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಹೋದರು. ಪರಮಾತ್ಮನ ಧ್ಯಾನ ಮಾಡ್ತಾ ಲಿಂಗೈಕ್ಯರಾಗಿ ಬಿಟ್ರು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಆ ಹಣ್ಣ ಕೆಳಗೆ ಬೀಳಬಾರದು ಅಂತ ತಿಳ್ಕೊಂಡು ಸ್ವತಃ ಕೂಡಲ ಸಂಗಮನೇ ಬಸವಣ್ಣವ್ರನ್ನ ಮ್ಯಾಲ ತಗೊಂಡು ಬಿಟ್ಟ. ಯಾರೇ ದೇಹ ಬಿಟ್ಟರು ಅಂದ್ರೆ ಲಿಂಗೈಕ್ಯರಾದರು ಅಂತ ಬರೀತಾರೆ. ಅವ್ರು ಲಿಂಗೈಕ್ಯರಾಗಿರುವುದಿಲ್ಲ ನಿಜವಾಗಿ ನೋಡಿದ್ರೆ. ಯಾಕಂದ್ರೆ ಯಾರ ಮನಸ್ಸು ಪರಮಾತ್ಮನಲ್ಲಿ ಮುಳುಗಿರ್ತದಲ್ಲ ಅವರಷ್ಟೇ ಲಿಂಗೈಕ್ಯರಾಗುವುದು. ಹೆಸರಿಗೆ ಬರ್ಕೊಂಡ್ರೆ ಆಗುವುದಿಲ್ಲ. ದೇವರೇನು ತಪ್ಪು ಖಾತೆ ಬುಕ್ಕಿಲ್ಲ ಅವನ ಕಡೆಗೆ. ಇಲ್ಲಿ ನಮ್ಮ ಕಡೆ ಅಷ್ಟ ಅದಲ್ಲ ಬದಲ ಬರಿತೀವಿ ನಾವು. ಇಲ್ಲಿ ಅಲ್ಲಿ ಹಂಗಿಲ್ಲ. ಅಲ್ಲಿ ಸರಿ ಬರೆಯೋರು ಬಹಳ ಪ್ರಾಮಾಣಿಕದಾರ. ಅದಕ್ಕೆ ಬಸವಣ್ಣನವರು ಅಂತಹ ಜಗಜ್ಯೋತಿಯಾಗಿ ಬೆಳಗಿದರು. ಅವರ ಚರಿತ್ರೆ 1 ದಿವಸ 2 ದಿವಸದಾಗ ಮುಗಿಯುವುದಲ್ಲದು. ಬಹಳ ವಿಸ್ತಾರವಾದಂತಹ ಚರಿತ್ರೆ ಅದ. ಮುಂದೆ ಮತ್ತೆ ನೋಡಲಿಕ್ಕೆ ಬರ್ತದ. ಇನ್ನೂ ಹಲವಾರು ಶಿವಶರಣರ ಚರಿತ್ರೆಗಳದಾವ. ಅವುಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಶಿವಾನುಭಾವಕ್ಕೆ ವಿರಾಮ. ಹಲೋ. ಇಲ್ಲಿಯವರೆಗೆ ಬಸವಾದಿ ಪ್ರಮಥರ ವಿಚಾರಗಳನ್ನು ನಮ್ಮೆಲ್ಲರ ಮನಮುಟ್ಟುವಂತೆ ಪ್ರವಚನವನ್ನೀದ